ಫೈನ್ ರೀಡಿಂಗ್ ಇದೆ. ಇದು ಟ್ವಿನ್ ಫ್ಲೇಮ್ಸ್ ರೀಡಿಂಗ್ ಇರ್ತದೆ ಎನರ್ಜಿ ಮೇಲೆ, ಡಿವೈನ್ ಮಸ್ಕುಲೈನ್ ಮತ್ತೆ ಡಿವೈನ್ ಫೆಮಿನೈನ್. ಇದು ಫೈಲ್ ನಂಬರ್ 1 ಆರೆಂಜ್, ಫೈಲ್ ನಂಬರ್ 2 ವೈಟ್. 1 ಮತ್ತೆ 2 ಇದರ ಡಿವೈನ್ ಮೆಸೇಜ್ ನಿಮ್ಮ ನೀವು ಮ್ಯಾಸ್ಕುಲೈನ್ ಇರುವವರು ಇರ್ಬೋದು, ನೋಡ್ತಿರೋರು ಫೆಮಿನೈನ್ ಇರ್ಬೋದು, ಎನರ್ಜಿ ಮೇಲೆ ಇರ್ತದೆ. ಎರಡು ಸಪರೇಟ್ ಆಗಿ ತೆಗಿತೇನೆ, ಮ್ಯಾಸ್ಕುಲೈನ್ ಮತ್ತೆ ಫೆಮಿನೈನ್ ಜೊತೆಗೆ ಡಿವೈನ್ ಮೆಸೇಜ್. ಸಬ್ಸ್ಕ್ರೈಬರ್ ಲೈಕ್ ಮಾಡಿದವರಿಗೆ ಸ್ಪೆಷಲ್ ಥ್ಯಾಂಕ್ ಯು. ಟೈಮ್ ಸ್ಟಾಂಪ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ. ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೇನೆ. ವೆಲ್ಕಮ್ ಟು ಫೈಲ್ ನಂಬರ್ 1. ಈ ಆರೆಂಜ್ ಚಾಯ್ಸ್ ಮಾಡಿದವರಿಗೆ ಡಿವೈನ್ ಮೆಸ್ಕುಲೈನ್ ಗೆ ಮೆಸೇಜ್. ನೀವೇನಾದ್ರೂ ನೋಡ್ತಿರೋ ಡಿವೈನ್ ಮೆಸ್ಕುಲೈನ್ ಅಥವಾ ನಿಮ್ಮ ಡಿವೈನ್ ಮೆಸ್ಕುಲೈನ್ ಎನರ್ಜಿ ಇರ್ಬೋದು. ವ್ಯಾಲ್ಯೂ ಕೋಡ್ ರಿಸೀವ್ ದ ಗಿಫ್ಟ್. Accomplished. Welcome home. Masculine energy. Feminine ಗೆ breakthrough. Processing karmic victories. Clear energy blocks. Activating the higher chakras. ಜನರಲ್ ಆಗಿ ಎರಡು ಮ್ಯಾಸ್ಕುಲೈನ್ ಮತ್ತೆ ಫೆಮಿನೈನ್ ಗೆ knowledge. Take responsibility. Awareness. Crystal clear vision. ಇದು ಡಿವೈನ್ ಮ್ಯಾಸ್ಕುಲೈನ್ ಇರ್ತದೆ, ಇದು ಡಿವೈನ್ ಫೆಮಿನೈನ್ ಇರ್ತದೆ. ಈ ಮ್ಯಾಸ್ಕುಲೈನ್ ಫೆಮಿನೈನ್ ನಿಮ್ದು ಇರ್ಬೋದು, ಇಲ್ಲದೇನೆ ಇದ್ದಿರ್ಬೋದು. ಸೊ 6 ಪೋರ್ಟಲ್ ಓಪನಿಂಗ್ ಆಗ್ತಾ ಇದೆ. ಸೊ ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ, ಈ ಡಿವೈನ್ ಮ್ಯಾಸ್ಕುಲೈನ್ ಯಾರು ಇದು ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಗೆ ಯೂನಿವರ್ಸ್ ಕಡೆಯಿಂದ ಒಂದು ಗಿಫ್ಟ್ ಬರ್ತಾ ಇದೆ. ಅನ್ಕಂಡೀಷನಲ್ ಲವ್. ಇಲ್ಲಿ ನೋಡ್ತಿರ್ಬೋದು ಫುಲ್ ಕಪ್ ಆಫ್ ಲವ್. ಈ ಹಿಂದೆ ನಿಮ್ ಜೀವನದಲ್ಲಿ ಏನ್ ಬೇಕಿದ್ರು ಆಗಿರ್ಬೋದು. ಸೊ ಈಗ ಒಂದು ಕಪ್ ಆಫ್ ಲವ್ ಬರ್ತಾ ಇದೆ ಅಂತ ಹೇಳಿದಾಗ, ನೀವು ಕಾಸ್ಮಿಕ್ ಲವ್ ಜೊತೆ ನೀವು ಏನೋ ದೇವರ ಪ್ರೀತಿ ಏನಿದ್ದೀರಾ ಅದ್ರ ಜೊತೆ ನೀವು ಮಿಂಗಲ್ ಆಗ್ತಿದ್ದೀರಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಸೊ ಇಲ್ಲಿ ಹೇಳ್ತಿದ್ದಾರೆ, ನೀವು ಸ್ಟ್ಯಾಂಡ್ ಅಪ್ ಆಗ್ಬೇಕು, ಮಾತಾಡ್ಬೇಕು, ನಿಮ್ಮ ನೀವು ಪ್ರೀತಿಸ್ಬೇಕು, ನೀವು ಅಂದ್ರೆ ಹೊರಗಡೆ ತೋರಿಸ್ಕೋಬೇಕು, ಶೋ ಅಪ್ ಆಗ್ಬೇಕು ಅಂತ ಹೇಳ್ತಿದ್ದಾರೆ. ಈಗ ನೀವು ಅಂದ್ರೆ ಶೈನ್ ಆಗುವಂತ ಟೈಮ್ ಬರ್ತಾ ಇದೆ. ಸೊ ಸೆಟ್ ಮಾಡ್ಕೊಳ್ಳಿ ನಿಮ್ದು ಇನ್ನರ್ ಫೆಮಿನೈನ್ ಮತ್ತೆ ಮ್ಯಾಸ್ಕುಲೈನ್ ಎನರ್ಜಿ ಬ್ಯಾಲೆನ್ಸ್ ಮಾಡ್ಕೊಂಡು ನೀವು ಸ್ಟ್ಯಾಂಡ್ ಅಪ್ ಆಗ್ಬೇಕು, ಶೋ ಅಪ್ ಆಗ್ಬೇಕು ಅಂತ ಹೇಳ್ತಿದ್ದಾರೆ. ಇಲ್ಲಿ ನಿಮ್ಗೆ ಯೂನಿವರ್ಸ್ ಕಡೆಯಿಂದ ಒಂದು ಹ್ಯೂಜ್ ಕಂಗ್ರಾಚುಲೇಷನ್ ಬರ್ತಾ ಇದೆ. ಇಲ್ಲೂ ಒಂದು ಕಪ್ ಇದೆ, ಇಲ್ಲಿ ಪ್ಲಸ್ ನಿಮ್ಗೊಂದು ಕಿರೀಟ ಕೊಟ್ಟಿದ್ದಾರೆ ಯೂನಿವರ್ಸ್. ಹ್ಯೂಜ್ ಕಂಗ್ರಾಚುಲೇಷನ್. ಯಾಕಂದ್ರೆ ನೀವೊಂಥರ ಭೂಮಿ ಮೇಲೆ ಸ್ವರ್ಗವನ್ನೇ ಸೃಷ್ಟಿಸುವರಿದ್ದೀರಿ. ಇದು ಅಂದ್ರೆ ವೆಲ್ಕಮ್ ಹೋಮ್. ನಿಮ್ಮ ಮಿಷನ್ ಒಂದು ಅಕಂಪ್ಲಿಷ್ ಆಗಿದೆ ಅಂತ ಹೇಳ್ತಿದ್ದಾರೆ. ಯೂನಿವರ್ಸ್ ಹೇಳ್ತಿದ್ದಾರೆ, ನಿಮ್ಮ ಫೋಕಸ್ ಯಾವತ್ತು ಪ್ರೋಗ್ರೆಸ್ ಕಡೆ ಇರ್ಬೇಕು, ಪರ್ಫೆಕ್ಷನ್ ಕಡೆ ಇರಬಾರ್ದು ಅಂತ ಹೇಳ್ತಾರೆ. ಯಾವ್ದು ಪರ್ಫೆಕ್ಟ್ ಇರುವುದಿಲ್ಲ. ಸೊ ಪ್ರೋಗ್ರೆಸ್ ಕಡೆ ಇರ್ಲಿ ಅಂತ ಹೇಳ್ತಿದ್ದಾರೆ. ಈಗ ನಿಮ್ಗೆ ಯೂನಿವರ್ಸ್ ಒಂದು ಕಿರೀಟ ಕೊಡ್ತಾರೆ, ಗ್ಲೋರಿ ವಿತ್ ಡಿಗ್ನಿಟಿ. ಅಂದ್ರೆ ತುಂಬಾ ನೇಮ್ ಫೇಮ್ಗಳು ಬರ್ಬೋದು, ಡಿಗ್ನಿಟಿಗಳು ಬರ್ತಿವೆ. ಸೊ ಇಲ್ಲಿ ನಿಮ್ದು ಒಂದು ಲೈಫ್ ಒಂದು ಬ್ಯೂಟಿಫುಲ್ ಇಮೇಜ್ ಬರ್ತಾ ಇದೆ ಅಂತ ಹೇಳಿದ್ರೆ, ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ದೊಡ್ಡ ಬದಲಾವಣೆಗಳು ಬರ್ತಿವೆ, ಒಂದು ಮಿಷನ್ ಅಕಂಪ್ಲಿಷ್ ಆಗಿದೆ ಅಂತ ಹೇಳ್ತಿದ್ದಾರೆ. ಒಂದು ಸುಪ್ರೀಂ ರೇಡಿಯನ್ಸ್, ಆ ಯೂನಿವರ್ಸ್ ಅದು ಏನು ಪ್ರೀತಿ ಇದೆಯಾ, ಆ ಯೂನಿವರ್ಸ್ ಅದು ಏನು ಬೆಳಕಿದೆಯಾ, ಅದು ನಿಮ್ ಜೀವನದ ಮೇಲೆ ಈಗ ಬೀಳ್ತಾ ಇದೆ. ಸೊ ಹ್ಯೂಜ್ ಕಂಗ್ರಾಚುಲೇಷನ್ ಅಂತ ಹೇಳ್ತಿದ್ದಾರೆ. ಇಲ್ಲಿ ನಿಮ್ಗೆ ದೇವರು ಹೈಯರ್ ವಿಸ್ಡಮ್ ಕೊಟ್ಟಿದ್ದಾರೆ. ನಿಮ್ಮ ಜರ್ನಿ ಏನಂತ ನಿಮಗೆ ಗೊತ್ತಾಗಿರ್ಬೋದು. ಸೊ ಇದೊಂದು ನಿಮ್ದು ಈ ಜರ್ನಿ ನೀವು ಕಂಪ್ಲೀಷನ್ ಕಡೆ ಹೋಗ್ತಿರ್ಬೋದು. ಸೊ ಈ ಜರ್ನಿಯ ಬ್ಯೂಟಿಯನ್ನ ಎಕ್ಸ್ಪ್ಲೋರ್ ಮಾಡಿ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್. ಈ ಹಿಂದೆ ನಿಮ್ಗೆ ಕನ್ಫ್ಯೂಷನ್ ಇದ್ದಿರ್ಬೋದು, ಯಾವ್ದಾದ್ರು ಒಂದು ಭ್ರಮೆಯಲ್ಲಿ ಇದ್ದಿರ್ಬೋದು ಈ ಜರ್ನಿ ಬಗ್ಗೆ, ಅಥವಾ ನಿಮ್ಮ ಜೀವನದ ಬಗ್ಗೆ ನಿಮ್ಗೆ ಭ್ರಮೆ ಇದ್ದಿರ್ಬೋದು, ಅಥವಾ ಚಾಯ್ಸ್ ಇದ್ದಿರ್ಬೋದು, ಯಾವ್ದು ಚಾಯ್ಸ್ ಮಾಡ್ಬೇಕು ಒದ್ದಾಡ್ತಿರ್ಬೋದು. ಸೊ ಈಗ ನಿಮ್ಗೆಲ್ಲ ಒಂದು ಕ್ಲಿಯರ್ ಆಗ್ತಿದೆ ಅಂತ ಒಂದು ಕ್ಲಿಯರ್ ಥಿಂಕಿಂಗ್ ಬರ್ತಾ ಇದೆ. ಸೊ ಇಲ್ಲಿ ನೀವು ನಿಮ್ಮ ಸುತ್ತ ನೀವು ಪ್ರೊಟೆಕ್ಷನ್ ಹಾಕೊಂಡು ನೀವು ಮುಂದೆ ಫಾರ್ವರ್ಡ್ ಆಗೋರಿದ್ದೀರಿ. ಡಿವೈನ್ ಮ್ಯಾಸ್ಕುಲೈನ್ ಏನ್ ನಿಮ್ಮ ಹೋಪ್ಲೆಸ್ ಎನರ್ಜಿ ಇದೆ ಅದರಿಂದ ನೀವು ಹೊರಗೆ ಬರೋರಿದ್ದೀರಿ.
ಈಗ ನಿಮ್ಮ ಪಾರ್ಟ್ನರ್ ಬಗ್ಗೆ ನಿಮಗೆ ನಿಮ್ಮ ಪಾರ್ಟ್ನರ್ ಏನು ಅಥವಾ ನಿಮ್ಮ ಈ ಜರ್ನಿ ಏನು ಅಂತ ನಿಮಗೆ ಗೊತ್ತಾಗಿರ್ಬೋದು. ಇಲ್ಲಿ ಲವರ್ಸ್ ಕಾರ್ಡ್ ಬಂದಿದೆ, ನಿಮ್ಮ ಫೆಮಿನೈನ್ ಬಗ್ಗೆ ನಿಮ್ಗೆ ಗೊತ್ತಾಗಿರ್ಬೋದು. ಇಲ್ಲಿ ಇಂಜಲ್ ನಂಬರ್ಸ್ ಇಲ್ಲ ತೆಗಿತಿದ್ದೇನೆ. $717 ಡ್ರಾಮಾ ಅಲರ್ಟ್. ಈಗ ನೀವು ರಿಲ್ಯಾಕ್ಸ್ ಆಗುವಂತ ಟೈಮ್, ಡೀಪ್ ಬ್ರೀತ್ ತಗೊಳ್ಳುವಂತ ಟೈಮ್ ಅಂತ ಹೇಳ್ತಾರೆ. ಇಂಡಿಪೆಂಡೆಂಟ್ ಆಗ್ಬೇಕು, ನಿಮ್ಮ ಸೋಲ್ ಮಿಷನ್ ಕಡೆ ನೋಡ್ಬೇಕು. ಈಗ ನೀವು ಒಬ್ಬರೇ ಇದ್ದಿರ್ಬೋದು, ಇದೆಲ್ಲ ನಿಮ್ಗೆ ಜೀವನದಲ್ಲಿ ಯಾವ್ದೋ ಒಂದು ಅಂದ್ರೆ ಲರ್ನಿಂಗ್ ಟೈಮ್, ಹೀಲಿಂಗ್ ಆಗೋ ಟೈಮ್ ಬಂದಿರೋದು. ಸೊ ಈಗ ನೀವು ನಿಮ್ಮ ಮೇಲೆ ಫೋಕಸ್ ಮಾಡ್ತಿರ್ಬೋದು, ಆದ್ರೆ ನಿಮ್ಗೆ ಇದ್ರ ಮೇಲೆ ಯಾವ್ದ್ರ ಮೇಲೆ ನಂಬಿಕೆ ಇದ್ದಿರ್ಬೋದು, ಆದ್ರೆ ನೀವು ರೈಟ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೀಯ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್. ಈಗ ಏನ್ ನೀವು ಮಾಡ್ತಿದ್ದೀರಾ ಅದು ಕರೆಕ್ಟ್ ಇದೆ ಅಂತ ಹೇಳ್ತಿದ್ದಾರೆ. 0550 the I can be intuition, inspired action, beauty, art, socializing, potential, romance. ನೀವು ಒಂದು ಹೊಸ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡುವರಿದ್ದೀರಿ ಅಂತ ಹೇಳ್ತಿದ್ದಾರೆ. ನಿಮ್ಗೆ ಪಾರ್ಟ್ನರ್ ಬರ್ಬೋದು, ರೊಮ್ಯಾನ್ಸ್ ಬಂದಿದೆ. 1414 ಮೂಡ್ ಸ್ವಿಂಗ್ಸ್ ಇರ್ಬೋದು. ನಿಮ್ಮ ಆಸೆ ಆಕಾಂಕ್ಷೆಗಳು ಏನಿದೆಯಾ ಅಥವಾ ನಿಮ್ಮ ಹಾಬೀಸ್ ಏನಿದೆಯಾ ಅದರ ಕಡೆ ಫೋಕಸ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ನಿಮ್ಗೆ ಇಲ್ಲಿ ಯೂನಿವರ್ಸ್ ಒಂದು ಬ್ಲೆಸ್ ಕೊಡ್ತಿದ್ದಾರೆ, ಒಂದು ಹೊಸ ಅಪರ್ಚುನಿಟೀಸ್ ಇದೆ, ಹೊಸ ಫ್ರೆಂಡ್ ಬರ್ತಿದ್ದಾರೆ ನಿಮ್ ಜೀವನದಲ್ಲಿ. ಸೊ ಒಂದು ಗುಡ್ ವೈಬ್ಸ್ ನಿಮ್ ಜೀವನದಲ್ಲಿ ಕಂಟಿನ್ಯೂ ಆಗ್ತದೆ ಅಂತ ಹೇಳ್ತಿದ್ದಾರೆ. 1441 ಇಲ್ಲಿ ಲೈಫ್ ಗೋಲ್ಸ್ ಕಡೆ ನೋಡ್ಬೇಕು, ಮಿಷನ್ ಕಡೆ ನೋಡ್ಬೇಕು, ಹಾನೆಸ್ಟಿ ಆಗಿರ್ಬೇಕು ಅಂತ ಹೇಳ್ತಿದ್ದಾರೆ. ಒಂದು ಇಂಪಾರ್ಟೆಂಟ್ ಪ್ರಾಜೆಕ್ಟ್ ಬರ್ತಾ ಇದೆ, ನಿಮ್ಮ ಮೈಂಡ್ ಮೇಲೆ ಫೋಕಸ್ ಮಾಡಿ ಅಂತ ಹೇಳ್ತಿದ್ದಾರೆ. ನಿಮ್ಗೆ ದೇವರು ಬೇಕಾದಷ್ಟು ನಾಲೆಜ್ ಕೊಟ್ಟಿರ್ಬೋದು, ಕ್ರಿಯೇಟಿವಿಟಿ ಕೊಟ್ಟಿರ್ಬೋದು, ಅಥವಾ ಶಾರ್ಪ್ ಮೈಂಡ್ ಕೊಟ್ಟಿರ್ಬೋದು, ಆದ್ರೆ ಅದನ್ನ ನೀವು ಪ್ರಾಕ್ಟೀಸ್ಗೆ ತರಬೇಕು, ಮಾಸ್ಟರ್ ಆಗ್ಬೇಕು ಅಂತ ಹೇಳ್ತಿದ್ದಾರೆ. ಇದು ನಿಮ್ಮ ಟ್ರೂ ಪರ್ಪಸ್ ಕಡೆ ಸರ್ವ್ ಮಾಡ್ತದೆ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್. ಡಿವೈನ್ ಮ್ಯಾಸ್ಕುಲೈನ್. ನಿಮ್ಗೆ 5741 ನಂಬರ್ ತುಂಬಾ ಇಂಪಾರ್ಟೆಂಟ್ ಇದ್ದಿರ್ಬೋದು. ಡಿವೈನ್ ಟೈಮಿಂಗ್. ಡೋಂಟ್ ಫೋರ್ಸ್ ಎನಿಥಿಂಗ್, ಸರೆಂಡರ್ ಟು ದ ಡಿವೈನ್. ಯಾವುದನ್ನು ಫೋರ್ಸ್ ಮಾಡಬೇಡಿ, ದೇವರಿಗೆ ಶರಣಾಗಿ ಅಂತ ಹೇಳ್ತಿದ್ದಾರೆ. ಮ್ಯಾನಿಫೆಸ್ಟೇಷನ್. ಟ್ರಸ್ಟ್ ಯುವರ್ ಪವರ್ಸ್, ಯು ಕ್ಯಾನ್ ಮ್ಯಾನಿಫೆಸ್ಟ್ ಎನಿಥಿಂಗ್. ನಿಮ್ಮ ಪವರ್ ಮೇಲೆ, ನಿಮ್ಮಲ್ಲಿ ಏನೋ ಶಕ್ತಿ ಇದೆ ಅದ್ರ ಮೇಲೆ ನಂಬಿಕೆ ಇಡಿ. ನೀವ್ ಏನ್ ಬೇಕಾದ್ರೂ ಜೀವನದಲ್ಲಿ ಮ್ಯಾನಿಫೆಸ್ಟ್ ಮಾಡ್ಬೋದು. ಇದು ಸಕ್ಸಸ್ ಇರ್ಬೋದು, ಹಣ ಇರ್ಬೋದು, ನಿಮ್ಗೆ ಖುಷಿ ಇರ್ಬೋದು, ಅಥವಾ ಪ್ರೀತಿ ಇರ್ಬೋದು, ಏನ್ ಬೇಕಾದ್ರೂ ಇದ್ದಿರ್ಬೋದು. ಸೊ ನೀವೇನು ಮ್ಯಾನಿಫೆಸ್ಟೇಷನ್ ಮಾಡ್ತೀರಾ ಅದೆಲ್ಲ ರಿಯಾಲಿಟಿಗೆ ಬರ್ತಿದೆ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್. ಏನ್ ಬೇಕಾದ್ರೂ ನಿಮ್ಗೆ ಏನ್ ಇಷ್ಟ ಇದೆಯಾ, ಏನ್ ಇಚ್ಛೆ ಇದೆಯಾ ಅದು ನೀವು ಮ್ಯಾನಿಫೆಸ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಸಪರೇಷನ್ ಈಸ್ ಅನ್ ಇಲ್ಯೂಷನ್, ಟ್ವಿನ್ ಫ್ಲೇಮ್ಸ್ ಆರ್ ಆಲ್ವೇಸ್ ಕನೆಕ್ಟೆಡ್. ಈಗ ನಿಮ್ಮ ಪಾರ್ಟ್ನರ್ ನಿಮ್ಮಿಂದ ದೂರ ಆಗಿರ್ಬೋದು, ದೂರ ಅಂತ ನಿಮ್ಗೆ ಅನಿಸ್ತಿರ್ಬೋದು, ನೋ ಕಾಂಟ್ಯಾಕ್ಟ್ ಅಲ್ಲಿ ಇರ್ಬೋದು, ಅಥವಾ ನೀವು ದೂರ ದೂರ ಇದ್ದಿರ್ಬೋದು. ಆದ್ರೆ ಈ ಸಪರೇಷನ್ ಒಂದು ಇಲ್ಯೂಷನ್ ಅಷ್ಟೇ, ಇದು ಎನರ್ಜಿ ಮೇಲೆ ಇರ್ತದೆ ಸಪರೇಷನ್ ಅಂತ, ಬರೀ ಒಂದು ಭ್ರಮೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಮಹಾದೇವ್, ದ ಡಿವೈನ್ ಮಾಸ್ಕುಲೈನ್. ಡೋಂಟ್ ವರಿ, ಯು ಆರ್ ಇನ್ ದ ಸೇಫ್ ಹ್ಯಾಂಡ್ಸ್ ಆಫ್ ದ ಡಿವೈನ್ ಫಾದರ್. ಇಲ್ಲಿ ಮಹಾದೇವ್ ಬಂದು ಹೇಳ್ತಿದ್ದಾರೆ. ಇಲ್ಲೂ ಮ್ಯಾಸ್ಕುಲೈನ್ ಬಂದೆ, ಡಿವೈನ್ ಮ್ಯಾಸ್ಕುಲೈನ್. ನೀವು ಚಿಂತೆ ಮಾಡುವ ಅಗತ್ಯ ಇಲ್ಲ. ನೀವು ಡಿವೈನ್ ಫಾದರ್, ಯಾವ್ದು ನೀವು ಯೂನಿವರ್ಸ್ ಅಂತ ತಿಳ್ಕೊಂಡಿದ್ದೀರಾ, ಯಾವ ದೇವ್ರಂತ ತಿಳ್ಕೊಂಡಿದ್ದೀರಾ, ಅವರ ನೀವು ಅವರ ಕೈಯಲ್ಲಿ ನೀವು ಸೇಫ್ ಆಗಿದ್ದೀರಿ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್. ಥರ್ಡ್ ಐ ಆಕ್ಟಿವೇಶನ್. ನಿಮ್ದು ಇಲ್ಲಿ ಥರ್ಡ್ ಐ ಆಕ್ಟಿವೇಶನ್ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಸೊ ಒಂದು ಇನ್ಫಿನಿಟ್ ಲೈಟ್, ದೇವರು ಅಂದ್ರೆ ನಿಮ್ಗೆ ಇಲ್ಲಿ ಫ್ಯೂಚರ್ ಅಲ್ಲಿ ಆಗೋದು, ಅಥವಾ ದೇವರ ಬಗ್ಗೆ ನಿಮ್ಗೆ ಡೌನ್ಲೋಡ್ಸ್ ಎಲ್ಲ ಆಗ್ತಿರ್ಬೋದು, ಅಥವಾ ಅಂದ್ರೆ ಇದು ನಿಮ್ಮ ಸೋಲ್ ನಿಮ್ಗೆ ಏನಾದ್ರು ಹೇಳ್ತಿರ್ಬೋದು. ನೀವು ಅದರ ಕಡೆ ಅದರ ಮಾತು ಕೇಳ್ಬೇಕು ಅಂತ ಹೇಳಿ, ನಿಮ್ಮ ಆತ್ಮ ಏನ್ ಹೇಳ್ತಿದ್ಯಾ ಅದರ ಮಾತು ಕೇಳ್ಬೇಕು. ಇದು ಡಿವೈನ್ ಮ್ಯಾಸ್ಕುಲೈನ್ ರೀಡಿಂಗ್. ಇಲ್ಲಿ ಡಿವೈನ್ ಫೆಮಿನೈನ್ ಯೂನಿವರ್ಸ್ ಹೇಳ್ತಿದ್ದಾರೆ ಚಕ್ರ ಬ್ಯಾಲೆನ್ಸ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿ. ನಿಮ್ ಜೀವನದಲ್ಲಿ ಒಂದು ಬ್ರೇಕ್ ಥ್ರೂ ಈಗ ಬರ್ತಾ ಇದೆ. ಇದು ಈ ಚಕ್ರ ಏನಂತ ಹೇಳಿದ್ರೆ, ಇದು ನಮ್ಮ ಹೈಯರ್ ರಿಯಾಲಮ್ ಅಂದ್ರೆ 5D+3D ನಡುವೆ ಇರೋದೊಂದು ಬ್ರಿಡ್ಜ್ ಅಂತ ಹೇಳ್ತಿದ್ದಾರೆ. ನೀವು ಚಕ್ರ ಬ್ಯಾಲೆನ್ಸ್ ಮಾಡ್ತಾ ಮಾಡ್ತಾ ನಿಮ್ಮ ಎನರ್ಜಿಯನ್ನು ಕ್ಲಿಯರ್ ಮಾಡ್ತಾ ಇದ್ರಿ. ನಿಮ್ದು ಹಳೇದೇನಿದ್ಯಾ, ಹಳೇದು ಕಾರ್ಮಿಕ್ ಇರ್ಬೋದು, ಎಲ್ಲವನ್ನು ಕ್ಲಿಯರ್ ಮಾಡ್ಬೋದು. ಸೊ ಈ ಚಕ್ರ ಬ್ಯಾಲೆನ್ಸ್ ಮಾಡ್ಬೇಕು. ಚಕ್ರ ಆಕ್ಟಿವೇಶನ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದಾರೆ. ನೀವು ಹೈಯರ್ ಸೆಲ್ಫ್ ಜೊತೆ ಅಸೆನ್ಷನ್ ಆಗ್ಬೇಕು ಅಂತ ಹೇಳಿ.
ಸೊ ಈಗ ನಿಮ್ ಜೀವನದಲ್ಲಿ ಒಂದು ಬ್ರೇಕ್ ಥ್ರೂ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಸೊ ಹಳೆಯದನ್ನ ಲೆಟ್ಟಿಂಗ್ ಗೋ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಸೊ ಇದರಿಂದ ನೀವು ತುಂಬಾ ಅಂದ್ರೆ ಈಸಿಯರ್, ತುಂಬಾ ನಿಮ್ಗೆ ಲೈಟ್ ವೆಯ್ಟ್ ಅಂತ ಬಾಡಿ ತುಂಬಾ ಹಗುರ ಹಗುರ ಅಂತ ಅನಿಸ್ತಿರ್ಬೋದು. ನಿಮ್ಗೆ ಜೀವನದಲ್ಲಿ ಕ್ಲಾರಿಟಿ ಬರ್ತದೆ ನೀವು ಹಳೆಯದನ್ನೆಲ್ಲ ಲೆಟ್ ಗೋ ಮಾಡೋದ್ರಿಂದ. ಕಾರ್ಮಿಕ ನಿಮ್ಮ ಜೀವನದಲ್ಲಿ ಯಾವ್ದಾದ್ರು ಕಾರ್ಮಿಕ್ ರಿಲೇಶನ್ಶಿಪ್ ಇರ್ಬೋದು, ಅಥವಾ ಯಾವ್ದಾದ್ರು ಫ್ರೆಂಡ್ ಇರ್ಬೋದು, ಅಥವಾ ಯಾವುದೇ ಇದ್ದಿರ್ಬೋದು, ಒಂದು ಕಾರ್ಮಿಕ್ ಪ್ಯಾಟರ್ನ್ ಹಳೆಯದು, ಅದೆಲ್ಲವನ್ನು ರಿಲೀಸ್ ಮಾಡಿ ನೀವು ಮುಂದೆ ಸಾಗ್ಬೇಕು ಅಂತ ಹೇಳ್ತಿದ್ದಾರೆ. ಇದರಿಂದ ನಿಮ್ಮ ಬಾಡಿ ಲೈಟರ್ ಆಗ್ತದೆ, ನಿಮ್ಗೆ ಕ್ಲಾರಿಟಿ ಬರ್ತದೆ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ನಿಮ್ ಲೈಫ್ ಒಂದು ರ್ಯಾಪಿಡ್ ಶಿಫ್ಟ್ ಆಗ್ತಾ ಇದೆ ಅಂತ ಹೇಳ್ತಾರೆ, ಒಂದು ಫಿಸಿಕಲ್ ರಿಯಾಲಿಟಿಗೆ. ಅಂದ್ರೆ ಇಲ್ಲಿ ನಿಮ್ಮ ಹತ್ರ ಏನು ಅಡಿಷನಲ್ ಕಾರ್ಮಿಕ್ ಡೆಬ್ರಿಸ್ ಇದೆಯಾ ಅದೆಲ್ಲವನ್ನು ಕ್ಲೀನ್ ಮಾಡ್ಕೊಂಡು ನೀವು ಮುಂದೆ ಸಾಗಬೇಕಾಗ್ತದೆ. ಸೊ ನಿಮ್ಗೆ ಅನಿಸ್ತಿರ್ಬೋದು, ನಾನಂದ್ರೆ ಇಷ್ಟು ವರ್ಕ್ ಮಾಡಿದ್ರು ಮತ್ತೆ ವಾಪಸ್ ಹೋಗ್ತಿದ್ದೇನೋ ಏನೋ ಅಂತ ಅನ್ಕೊಂಡಿರ್ಬೋದು. ಸೊ ಇದನ್ನ ನೀವು ಇದಂದ್ರೆ ನಿಮ್ಮ ನೀವೇ ಸೆಲ್ಫ್ ಅಸೆಸ್ಮೆಂಟ್ ಅಂತ ಹೇಳ್ತಿದ್ದಾರೆ. ಸೊ ಕೆಲವೊಮ್ಮೆ ಈ ಬ್ರೇಕ್ ಥ್ರೂ ಆದಾಗ ಸೆಲ್ಫ್ ಅಸೆಸ್ಮೆಂಟ್ ಮಾಡಿ ಮುಂದೆ ಹೋಗ್ಬೇಕಿದ್ರೆ ವಾಪಸ್ ಬಂದಾಗ ಅನಿಸ್ತಿರ್ಬೋದು, ಆದ್ರೆ ಇದೆಲ್ಲ ನಿಮ್ದು ಪರ್ಸನಲ್ ಗ್ರೋತಿಗೆ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಸೊ ನಿಮ್ಗೆ ಕೆಲವೊಮ್ಮೆ ನೀವು ಬದಲಾವಣೆಯನ್ನು ನೀವು ಏನು ಬದಲಾವಣೆ ಬಂದಿರ್ತದೆ ಅದನ್ನ ನೀವು ರೆಸಿಸ್ಟ್ ಮಾಡ್ತಿರ್ಬೋದು. ಸೊ ಎಲ್ಲ ನಿಮ್ದು ಇದೆಲ್ಲ ಬದಲಾವಣೆ ಎಲ್ಲ ಕಾರ್ಮಿಕ್ ಕ್ಲಿಯರ್ ಗೆ ಬಂದಿರೋದು ಅಂತ ಹೇಳ್ತಿದ್ದಾರೆ ಯೂನಿವರ್ಸ್. ಇಲ್ಲಿ ಪ್ಯೂರಿಫಿಕೇಶನ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್ ಫೆಮಿನೈನ್ ಎನರ್ಜಿಗೆ. ಇಮೋಷನಲ್ ವಿತ್ಡ್ರಾವಲ್ ಏನಾದ್ರೂ ಆಗಿರ್ಬೋದು, ಅದೆಲ್ಲವನ್ನು ಬಿಟ್ಟು ನೀವು ನಿಮ್ಮ ಫ್ಯೂಚರ್ ಕಡೆ ನೋಡ್ಬೇಕು, ಸ್ಟ್ರೆಂತ್ ತಗೊಳ್ಬೇಕು ಅಂತ ಹೇಳ್ತಿದ್ದಾರೆ. ನೀವೇನಾದ್ರೂ ಕಲಿಯುದಿರ್ಬೋದು, ಅಥವಾ ಬೇರೆ ಯಾರಿಗಾದ್ರೂ ಗೈಡೆನ್ಸ್ ಕೊಡುದಿರ್ಬೋದು, ಅದೆಲ್ಲವನ್ನು ನೀವು ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಸೊ ಇಲ್ಲೊಂಥರ ನೀವು ಪ್ರೀಸ್ಟ್ ಎನರ್ಜಿಗೆ ಬರ್ಬೇಕಾಗ್ತದೆ, ಫೆಮಿನೈನ್ ಎನರ್ಜಿಗೆ. ನಂಬರ್ ತೆಗೆದು ಲಕ್ಕಿ ಶರ್ಟ್, ವಿಲ್ ಪವರ್, ಮಿರರಿಂಗ್ ನಂಬರ್ ಬಂದಿದೆ. ಇಲ್ಲಿ ಯೂನಿವರ್ಸ್ ಹೇಳ್ತಾರೆ ಎಲ್ಲ ನಿಮ್ಮ ಕೈಲಿದೆ ಅಂತ ಹೇಳಿ, ಇಟ್ ಇಸ್ ಅಪ್ ಟು ಯು. ನಿಮ್ಮನ್ನ ಯಾರಾದ್ರೂ ವಾಚ್ ಮಾಡ್ತಿರ್ಬೋದು, ಇದು ಮನುಷ್ಯರು ಇರ್ಬೋದು ಅಥವಾ ನಿಮ್ದು ಯಾವ್ದಾದ್ರು ಸ್ಪಿರಿಟ್ ಗೈಡ್ ಇರ್ಬೋದು. ಗುಡ್ ಫಾರ್ಚೂನ್ ಬರ್ತಾ ಇದೆ, ಒಂದು ಅನ್ಫಾರ್ಸಿನ್ ಫೋರ್ಸಸ್ ನಿಮ್ಗೊಂದು ನಿಮ್ಗೊಂದು ಪ್ರೊಟೆಕ್ಷನ್ ಕೊಡ್ತಿರ್ಬೋದು. ನಿಮ್ಮ ಡೈರೆಕ್ಷನ್ ಚೇಂಜ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಇಲ್ಲಿ ನಿಮ್ಗೆ ಅನಿಸ್ತಿರ್ಬೋದು, ಅಂದ್ರೆ ನಾನು ಹೋಗ್ತಾ ಇರೋದು ಕರೆಕ್ಟ್ ಇದೆಯಾ ಇಲ್ವಾ ಅಂತ ಹೇಳಿ. ಈ ನಂಬರ್ ನಿಮ್ಗೆ ಹೇಳ್ತಾ ಇದೆ ನೀವು ಕರೆಕ್ಟ್ ರೈಟ್ ಪಾತ್ ಅಲ್ಲಿ ಇದೀರಿ ಅಂತ ಹೇಳ್ತಿದ್ದಾರೆ. ಎಲ್ಲವೂ ನಿಮ್ಮ ಫೇವರ್ ಆಗಿ ವರ್ಕೌಟ್ ಆಗ್ತದೆ. ನಿಮ್ಮ ಡ್ರೀಮ್ ನನಸಾಗ್ತದೆ ಅಂತ ಹೇಳ್ತಿದ್ದಾರೆ. ವಿಲ್ ಪವರ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದಾರೆ. ಒಂದು ಸಿಗ್ನಿಫಿಕೆಂಟ್ ಚೇಂಜಸ್ ಬರುದಿದೆ, ಸಕ್ಸಸ್ ಬರುದಿದೆ. ಸೊ ನೀವು ಪ್ರಾಸ್ಪರಿಟಿ ಕಡೆ ಫಾರ್ವರ್ಡ್ ಆಗ್ಬೇಕು ಅಂತ ಹೇಳ್ತಿದ್ದಾರೆ. ಒಂದು ಎಕ್ಸಲೆಂಟ್ ಪ್ರಪೋಸಲ್ ಅಥವಾ ಚೇಂಜ್ ಬರ್ತಾ ಇದೆ. ಸೊ ಅದು ನಿಮ್ದು ಡೆಸ್ಟೈನ್ಡ್ ಈ ಪ್ರಪೋಸಲ್ ಅಥವಾ ಚೇಂಜ್. ಸೊ ನೀವು ಪ್ರೋಗ್ರೆಸ್ ಆಗ್ತಿದ್ದೀರಿ ಅಂತ ಹೇಳ್ತಾರೆ. ಗೋ ಬೆಟರ್ ಅಂತ, ಕರೇಜ್, ತುಂಬಾ ಧೈರ್ಯದಿಂದ ನೀವು ಮುಂದೆ ಸಾಗ್ಬೇಕು. ಲಕ್ ನಿಮ್ಮ ಕಡೆಗಿದೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ಕಮ್ಯುನಿಕೇಶನ್ ತುಂಬಾ ಇಂಪಾರ್ಟೆಂಟ್. ಲವ್, ಪೀಸ್, ಹೋಪ್ ಅಂಡ್ ಆಪ್ಟಿಮಿಸಮ್, ಟ್ರಾನ್ಸ್ಫರಿಂಗ್ ರೆಸ್ಪಾನ್ಸಿಬಿಲಿಟಿ ಟು ಅದರ್ಸ್. ಇಲ್ಲಿ ನೀವು ಮಾತುಕತೆಯ ಮೂಲಕ ನಿಮ್ಮ ಜೀವನದಲ್ಲಿ ಎಲ್ಲವನ್ನು ಪರಿಹಾರ ಮಾಡಿಕೊಳ್ಬಹುದು ಅಂತ ಹೇಳ್ತಿದ್ದಾರೆ. ಡಿವೈನ್ ಮೆಸ್ಕುಲೈನ್, ಏಂಜಲ್ ನಂಬರ್ 144, ಏಂಜಲ್ ನಂಬರ್ ಬಂದಿದೆ. ಐ ಲವ್ ಯು. ಕಾರ್ಮಿಕ್ ಪಾರ್ಟ್ನರ್. ಇಲ್ಲಿ ನೀವು ಇನ್ನರ್ ಪೀಸ್ ಕಡೆ, ನಿಮ್ಮ ಮನಸ್ಸಿನ ಶಾಂತಿ ಕಡೆ ನೀವು ತುಂಬಾ ಇಂಪಾರ್ಟೆಂಟ್ ಕೊಡ್ಬೇಕು ಅಂತ ಹೇಳ್ತಿದ್ದಾರೆ. ನೀವು ನಿಮ್ಮನ್ನ ನೀವು ಪ್ರೀತಿಸ್ಲಿಲ್ಲ, ಅಥವಾ ನಿಮ್ಮಲ್ಲಿ ಪ್ರೀತಿ ಇಲ್ಲ, ದುಃಖನೇ ಇರುತ್ತೆ ಅಂತ ಹೇಳಿದ್ರೆ ನೀವು ಖಾಲಿ ಕಪ್ಪಿಂದ ಯಾರನ್ನು ಸರ್ವ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ನೀವು ಫಸ್ಟ್ ನಿಮ್ಮನ್ನ ನೀವು ಪ್ರೀತಿಸ್ಬೇಕು, ನಂತರ ನೀವು ಬೇರೆಯವ್ರನ್ನು ಪ್ರೀತಿ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಇಲ್ಲಿ ನೀವು ಬೇರೆಯವ್ರನ್ನ ತುಂಬಾ ಇಷ್ಟಪಡ್ತಿರ್ಬೋದು, ನಿಮ್ಮನ್ನು ಬಿಟ್ಟು ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತಾ ಬೇರೆಯವ್ರು ತುಂಬಾ ಇಷ್ಟಪಡ್ತಿರ್ಬೋದು. ಸೊ ಅದು ನೀವು ಬಿಟ್ಟು ಬಿಡ್ಬೇಕು ಅಂತ ಹೇಳ್ತಿದ್ದಾರೆ.
ಇಲ್ಲಿ ಮರ್ಜಿಂಗ್ ಬಾಡಿ ಮತ್ತೆ ಸೋಲ್ ನಿಮ್ದು ತುಂಬಾ ಇಂಪಾರ್ಟೆಂಟ್. ಇಲ್ಲಿ ನಿಮ್ದು ಮನಸ್ಸು ಒಂದು ಹೇಳ್ತಿರ್ಬೋದು, ನಿಮ್ಮ ಆತ್ಮ ಒಂದು ಹೇಳ್ತಿರ್ಬೋದು, ನಿಮ್ಮ ದೇಹವು ಇನ್ನೊಂದು ಕಡೆ ಹೋಗ್ತಿರ್ಬೋದು. ಸೊ ಅದು ಮರ್ಜ್ ಆಗ್ಬೇಕು ಆತ್ಮದ ಜೊತೆ ಅಂತ ಹೇಳ್ತಿದ್ದಾರೆ. ಸೊ ಇದರಿಂದಾಗಿ ಒಂದು ನಿಮ್ಮ ಜೀವನದಲ್ಲಿ ಪ್ರೀತಿ ಉಂಟಾಗ್ತದೆ. ಇಲ್ಲಿ ನಿಮ್ಮನ್ನು ನೀವು ಪ್ರೀತಿಸ್ತಾ ಇಲ್ಲ, ನೀವು ಬೇರೆಯವರನ್ನು ಪ್ರೀತಿಸ್ತಿದ್ದೀರಿ, ಅವರ ಪ್ರೀತಿಗೋಸ್ಕರ ಹಂಬಲಿಸ್ತಿರ್ಬೋದು. ಕಾರ್ಮಿಕ್ ಪಾರ್ಟ್ನರ್, ನಿಮ್ಮ ಜೀವನದಲ್ಲಿ ಕಾರ್ಮಿಕ್ ಯಾರು, ನಿಮ್ಮ ರಿಯಲ್ ಟ್ವಿನ್ ಫ್ಲೇಮ್ ಯಾರು ರೆಕಗ್ನೈಸ್ ಮಾಡ್ಬೇಕು, ನಿಮ್ಮ ರಿಯಲ್ ಟ್ರೂ ಟ್ವಿನ್ ಸೋಲ್ ಯಾರು ಅಂತ ರೆಕಗ್ನೈಸ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಇಲ್ಲಿ ಮಹಾದೇವ್ ಡಿವೈನ್ ಮ್ಯಾಸ್ಕ್ಯುಲೈನ್ ಇದ್ದಾರೆ. ನೀವು ಡಿವೈನ್ ಫಾದರ್ ಕೈಯಲ್ಲಿ ನೀವು ಸೇಫ್ ಆಗಿದ್ದೀರಿ ಅಂತ ಹೇಳ್ತಿದ್ದಾರೆ. ಚೋಸನ್ ಒನ್, ಇಲ್ಲಿ 144 ನಂಬರ್ ಬಂದಿದೆ, ಏಂಜಲ್ ನಂಬರ್. ನಿಮ್ಮ ಸೋಲ್ ಪರ್ಪಸ್ ಏನ್ ರೆಕಗ್ನೈಸ್ ಮಾಡಿ, ನೀವು ಚೋಸನ್ ಒನ್ ಅಂದ್ರೆ ನೀವು ಭೂಮಿ ಮೇಲೆ ಏನೋ ದೊಡ್ಡ ಉದ್ದೇಶಕ್ಕೋಸ್ಕರ ಬಂದಿರ್ತೀರಿ. ಸೊ ನೀವು ಬೇರೆಯವರ ಹಿಂದೆ ಪ್ರೀತಿ ಅಂತ ಹೋಗೋ ಬದಲು ನಿಮ್ಮನ್ನ ನೀವು ನೋಡ್ಕೊಂಡು ನಿಮ್ಮ ಸೋಲ್ ಪರ್ಪಸ್ ಏನು ಅಂತ ನೋಡ್ಕೊಳ್ಳಿ ಅಂತ ಹೇಳ್ತಾರೆ. ನಿಮ್ಗೆ ಡಿವೈನ್ ಪ್ರೊಟೆಕ್ಷನ್ ಇದೆ ನಿಮ್ಮ ಜರ್ನಿಗೆ. ಇಲ್ಲಿ ಜನರಲ್ ಆಗಿ ಮೆಸೇಜ್ ಏನಂತ ಹೇಳಿದ್ರೆ, ಇದು ಡಿವೈನ್ ಮ್ಯಾಸ್ಕ್ಯುಲೈನ್ ಮತ್ತೆ ಫೆಮಿನೈನ್ ಇಬ್ಬರಿಗೂ ಜನರಲ್ ಆಗಿ ಮೆಸೇಜ್. ನೀವು ಕ್ರಿಸ್ಟಲ್ ಕ್ಲಿಯರ್ ವಿಷನ್ ಅಲ್ಲಿ ನೋಡ್ಬೇಕು, ಅವೇರ್ನೆಸ್ ಗೆ ಬರ್ಬೇಕು ಅಂತ ಹೇಳ್ತಾರೆ. ನಿಮ್ಮಲ್ಲಿ ಏನ್ ಅಬಂಡೆನ್ಸ್ ಇದೆಯಾ ಅದರ ಬಗ್ಗೆ ನೋಡ್ಬೇಕು, ನಿಮ್ದು ಬಾಡಿ ಮೈಂಡ್ ಹಾರ್ಟ್ ಅಂಡ್ ಸೋಲ್ ಅಲೈನ್ಮೆಂಟ್ ಗೆ ಬರ್ಬೇಕು ಅಂತ ಹೇಳ್ತಿದ್ದಾರೆ. ನೀವು ರೆಸ್ಪಾನ್ಸಿಬಿಲಿಟಿ ತಗೊಳ್ಬೇಕು. ನಿಮ್ ಜೀವನದಲ್ಲಿ ಯಾವ್ದು ನಿಮ್ಗೆ ಅನ್ಹ್ಯಾಪಿ ಅಂತ ಅನಿಸ್ತಿದ್ಯಾ, ಲೈಫ್ ಇರ್ಬೋದು, ನಿಮ್ದು ಜಾಬ್ ಇರ್ಬೋದು, ಅಥವಾ ಯಾವುದೇ ಇದ್ದಿರ್ಬೋದು, ನಿಮ್ಗೆ ಯಾವ್ದು ಅನ್ಹ್ಯಾಪಿ ಅಂತ ಅನಿಸ್ತಿದ್ಯಾ ಅದನ್ನ ನೀವೇ ಅನ್ಲಾಕ್ ಮಾಡಿ ಓಪನ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಸೊ ನೀವು ಆ ರೆಸ್ಪಾನ್ಸಿಬಿಲಿಟಿ ತಕೊಂಡ ಆ ಬಾಗಿಲನ್ನು ಓಪನ್ ಮಾಡಿ ನೀವು ಮುಂದೆ ಸಾಗ್ಬೇಕು. ಸೊ ನಿಮ್ಗೆ ಅನ್ಹ್ಯಾಪಿ ಅನ್ನೋದು ಯಾವುದೇ ಇಲ್ಲ, ಆದ್ರೆ ನೀವು ಅನ್ಕೊಂಡಿರೋದಷ್ಟೇ. ರೆಸ್ಪಾನ್ಸಿಬಿಲಿಟಿ ತಕೊಂಡು ಮುಂದೆ ಹೋಗಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ನಿಮ್ಮ ಕ್ಯಾರಿಯರ್ ಇರ್ಬೋದು, ಅಥವಾ ನಿಮ್ಮ ಫೈನಾನ್ಸ್ ಇರ್ಬೋದು, ಜಾಬ್ ಇರ್ಬೋದು, ರಿಲೇಶನ್ಶಿಪ್ ಇರ್ಬೋದು, ಇಲ್ಲೊಂದು ಶಿಫ್ಟ್ ಚೇಂಜ್ ಬರ್ತಾ ಇದೆ, ಫಾಸ್ಟ್ ಮೂವ್ಮೆಂಟ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಸೊ ಎಲ್ಲಾ ಶಿಫ್ಟ್ ಗೆ ನೀವು ರೆಡಿ ಆಗ್ಬೇಕು ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಇಲ್ಲಿ ಕೆಲವರಿಗೆ ನೀವು ನಿಮ್ಮ ಫೆಮಿನೈನ್ ಅನ್ನು ಅಥವಾ ಮ್ಯಾಸ್ಕ್ಯುಲೈನ್ ಅನ್ನು ಭೇಟಿ ಆಗ್ಲಿಕ್ಕೆ ನೀವು ಹೋಗ್ಬೋದು. ಇಲ್ಲಿ ನೋಡ್ತಿರೋರು ಕೆಲವರು ಕೋಸ್ಟಲ್ ಏರಿಯಾ ಇರ್ಬೋದು, ಅಥವಾ ಸಮುದ್ರದಲ್ಲಿ ನೀವು ಪ್ರಯಾಣ ಮಾಡಿ ಮುಂದೆ ಹೋಗಿ ಅವರನ್ನು ಭೇಟಿ ಆಗ್ಬೋದು. ಕೆಲವರು ಇಲ್ಲಿ ನೋಡ್ತಿರುವವರು ನೀವು ಫೈನಾನ್ಸ್ ಅಲ್ಲಿ ವರ್ಕ್ ಮಾಡ್ತಿರ್ಬೋದು, ಅಥವಾ ಬ್ಯಾಂಕ್ ಅಲ್ಲಿ ಏನಾದ್ರು ವರ್ಕ್ ಮಾಡ್ತಿರ್ಬೋದು. ಕಿಂಗ್ ಹೋಗಿ ಇಲ್ಲಿ ಕ್ವೀನ್ ಅನ್ನು ಭೇಟಿ ಆಗ್ತಿದ್ದಾರೆ ಜನರಲ್ ಆಗಿ. ಏಂಜಲ್ ನಂಬರ್ 1 to 3, ಬಿ ಪಾಸಿಟಿವ್, ಎವ್ರಿಥಿಂಗ್ ಇಸ್ ಅಲೈನಿಂಗ್ ಟುವರ್ಡ್ಸ್ ಯೂನಿಯನ್. ಇಲ್ಲಿ ಯೂನಿಯನ್ ಬರ್ತಾ ಇದೆ, ಕಿಂಗ್ ಮತ್ತೆ ಕ್ವೀನ್ ಬಂದಿದ್ದಾರೆ. ಸೊ ಪಾಸಿಟಿವ್ ಆಗಿದೆ, ಎಲ್ಲವೂ ಯೂನಿಯನ್ ಗೆ ಅಲೈನ್ಮೆಂಟ್ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ನಿಮ್ಗೆ ಏಂಜಲ್ ನಂಬರ್ 1 to 3 ಕಾಣಿಸ್ತಿರ್ಬೋದು. ನಂಬರ್ ಸಿಂಕ್ರೊನೈಸೇಷನ್ ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ಬೇಕು ಅಂತ ಹೇಳ್ತಿದ್ದಾರೆ ಯೂನಿವರ್ಸ್. ಸೆಲ್ಫ್ ಲವ್, ಬ್ರಿಂಗ್ ಪಾಸಿಟಿವಿಟಿ ಇನ್ಸೈಡ್ ಯುವರ್ ಹಾರ್ಟ್ ಅಂಡ್ ಸೋಲ್. ನಿಮ್ಮ ಹಾರ್ಟ್ ಮತ್ತೆ ಸೋಲ್ ಅಲ್ಲಿ ಪಾಸಿಟಿವಿಟಿ ತರಬೇಕು ಅಂತ ಹೇಳ್ತಿದ್ದಾರೆ. ದ ಹೈ ಪ್ರೀಸ್ಟೆಸ್, ರೆಕಗ್ನೈಸ್ ಅಂಡ್ ರೆಸ್ಪೆಕ್ಟ್ ಯುವರ್ ಹಿಡನ್ ಪವರ್ಸ್. ನಿಮ್ಮಲ್ಲಿ ಏನು ಹಿಡನ್ ಪವರ್ಸ್ ಇದೆಯಾ ಅದನ್ನ ನೀವು ಕಂಡು ಹಿಡಿಬೇಕು, ಪ್ಲಸ್ ಅದಕ್ಕೆ ನೀವು ರೆಸ್ಪೆಕ್ಟ್ ಕೊಡ್ಬೇಕು ಅಂತ ಹೇಳ್ತಿದ್ದಾರೆ. ಡಿವೈನ್ ಟೈಮಿಂಗ್, ಡೋಂಟ್ ಫೋರ್ಸ್ ಎನಿಥಿಂಗ್, ಸರೆಂಡರ್ ಟು ದ ಡಿವೈನ್. ಯಾವುದಕ್ಕೂ ಫೋರ್ಸ್ ಮಾಡಬೇಡಿ, ಎಲ್ಲವ ದೇವರಿಗೆ ಶರಣಾಗಿ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್. ಯೂನಿಯನ್ ಇದೆ ಇಲ್ಲಿ. ಮೋಸ್ಟ್ಲಿ ಮ್ಯಾಸ್ಕ್ಯುಲೈನ್ ಇವ್ರದೊಂದು ಮಿಷನ್ ಕಂಪ್ಲೀಟ್ ಆಗಿದೆ, ಇವರು ಯೂನಿಯನ್ ಕಡೆ ಹೋಗ್ತಿರ್ಬೋದು. 11 ಬಂದಿದೆ ಇಲ್ಲಿ. ಗುಡ್ ಫಾರ್ಚೂನ್, ನಿಮ್ಮ ಸ್ಕಿಲ್ಸ್ ಅಥವಾ ಟ್ಯಾಲೆಂಟ್ಸ್ ಏನಿದೆ ಅದರ ಮೇಲೆ ನಂಬಿಕೆ ಇರ್ಲಿ ಅಂತ ಹೇಳ್ತಿದ್ದಾರೆ. ಇದೊಂಥರ ಟೂಲ್, ಇದನ್ನು ನಿಮ್ದು ಬ್ರೈಟ್ ಫ್ಯೂಚರ್ ಕಡೆ ಕರ್ಕೊಂಡು ಹೋಗ್ತದೆ. ನಿಮ್ಗೊಂದು ಗುಡ್ ಅಡ್ವೈಸ್ ಅಥವಾ ನಿಮ್ ಜೀವನದಲ್ಲಿ ಒಂದು ಎನ್ಲೈಟನ್ಮೆಂಟ್ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಎಲ್ಲವೂ ನಿಮ್ಮ ಜೀವನದಲ್ಲಿ ನಿಮ್ ಕಡೆ ವರ್ಕೌಟ್ ಆಗ್ತದೆ. ಗುಡ್ ಫಾರ್ಚೂನ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಇಂಡಿಪೆಂಡೆನ್ಸ್, ಮೇಜರ್ ಚೇಂಜ್ ಬರ್ತಾ ಇದೆ ಇಲ್ಲಿ. ಅಡ್ವೈಸ್ ನಿಮ್ಗೆ ಬರ್ಬೋದು. ಚೇಂಜ್ ಇದೆ 1221 1331. ಚೇಂಜ್, ಮೇಜರ್ ಚೇಂಜ್ ಇದೆ. ಈ ಫೈಲ್ 1 ಸೆಲೆಕ್ಟ್ ಮಾಡಿ 222. ಕನೆಕ್ಷನ್, ಫ್ರೆಂಡ್ಶಿಪ್, ರೊಮ್ಯಾಂಟಿಕ್ ರಿಲೇಶನ್ಶಿಪ್, ಫ್ಯಾಮಿಲಿ ಟೈಸ್,
ಬ್ಯಾಲೆನ್ಸ್, ಲೈಫ್ ಚಾಯ್ಸಸ್. ನಿಮ್ಮ ಲೈಫ್ ಪರ್ಪಸ್ ಅನ್ನು ಡಿಸ್ಕವರ್ ಮಾಡಿ ಅಲೈನ್ ಆಗಿ ಅಂತ ಹೇಳ್ತಾರೆ. ಇಲ್ಲಿ ಕೆಲವರಿಗೆ ರೊಮ್ಯಾಂಟಿಕ್ ರಿಲೇಶನ್ ಇರ್ಬೋದು, ಯೂನಿಯನ್ ಇರ್ಬೋದು, ಮೇಜರ್ ಚೇಂಜಸ್ ಇದೆ, ಕಮ್ಯುನಿಕೇಶನ್ ಇದೆ. ಇಲ್ಲಿ ಬ್ಯಾಲೆನ್ಸ್ ಮಾಡ್ಬೇಕು. ನಿಮ್ಮ ಫ್ಯಾಮಿಲಿ ಟೈಸ್ ಏನಿದೆ ಅದನ್ನು ಕ್ಲಿಯರ್ ಮಾಡ್ಕೊಳ್ಬೇಕು ಅಂತ ಹೇಳ್ತಿದ್ದಾರೆ. ಲೈಫ್ ಗೋಲ್ ಕಡೆ ನೋಡಿ, ನಿಮ್ಮ ಮಿಷನ್ ಏನಿದೆ ಅದರ ಕಡೆ ನೋಡಿ ಅಂತ ಹೇಳ್ತಿದ್ದಾರೆ. ಸೊ ಇದು ಫೈಲ್ ನಂಬರ್ 1 ರೀಡಿಂಗ್. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು. ವೆಲ್ಕಮ್ ಟು ಫೈಲ್ ನಂಬರ್ 2. ಯಾರು ಈ ವೈಟ್ ಕ್ಯಾಂಡಲ್ ಚಾಯ್ಸ್ ಮಾಡಿದ್ದೀರಾ? ನಿಮ್ದು ಟ್ವಿನ್ ಫ್ಲೇಮ್, ಡಿವೈನ್ ಮ್ಯಾಸ್ಕುಲೈನ್ ಅಥವಾ ಫೆಮಿನೈನ್, ಇದು ಎನರ್ಜಿ ಮೇಲೆ ಬೇಸಿಸ್. ಟ್ವಿನ್ ಫ್ಲೇಮ್ ಎನರ್ಜಿ ಇದು ನಿಮ್ಮ ಮ್ಯಾಸ್ಕುಲೈನ್ ಅಥವಾ ಫೆಮಿನೈನ್ ಇಬ್ರು ಇರ್ಬೋದು ಅಥವಾ ಬೇರೆ ಇರ್ಬೋದು. ಫೈಲ್ ನಂಬರ್ 2. 2 ಕಾರ್ಡ್, ಮ್ಯಾಸ್ಕುಲೈನ್ಗೆ 2, ಫೆಮಿನೈನ್ಗೆ 2. Harmonize, let your light shine. The chosen one, fast track to ascension. Feminine ಗೆ ತೆಗೆದಿದ್ದೇನೆ. Honor your agreement, mission in motion. ಇನ್ನೊಂದು ಕಾರ್ಡ್, The electric, creative expression. ಜನರಲ್ ಆಗಿ 2 ಮೆಸೇಜ್. ಕಿಂಗ್, ಡಿವೈನ್ ಮ್ಯಾಸ್ಕುಲೈನ್. ಸ್ಪಿರಿಚುವಲ್ ಅವೇಕನಿಂಗ್, ಶಿಫ್ಟ್ ಆರ್ ಬಿ ಶಿಫ್ಟೆಡ್. ಬಾಟಮ್ ಆಫ್ ದ ಡೆಕ್. ಸ್ಪೀಕ್ ಯುವರ್ ಟ್ರೂತ್, ಎಕ್ಸ್ಪ್ರೆಸ್ ಯುವರ್ ಸೆಲ್ಫ್. ಡಿವೈನ್ ಮ್ಯಾಸ್ಕುಲೈನ್ ಬಗ್ಗೆ ಹೇಳ್ತಿದ್ದೇನೆ. ಡಿವೈನ್ ಮ್ಯಾಸ್ಕುಲೈನ್ ನೀವು ಚೋಸನ್ ಒನ್ ಅಂತ ಹೇಳ್ತಾರೆ. ಇಲ್ಲಿ ಫಾಸ್ಟ್ ಟ್ರ್ಯಾಕ್ ಅಸೆನ್ಷನ್ ಅಂತ ಹೇಳಿ ಬಂದಿದೆ. ಅಂದ್ರೆ ನೀವು ತುಂಬಾ ಫಾಸ್ಟ್ ಆಗಿ ನೀವು ಅಲೈನ್ ಆಗ್ತಿದ್ದೀರಿ ಅಂತ ಹೇಳಿ. ನಿಮ್ದು ಇನ್ನು ಅದರ್ ಹಾಫ್ ಏನಿದೆಯಾ ನಿಮ್ದು ಡಿವೈನ್ ಫ್ಯಾಮಿಲಿನ್ ಜೊತೆ, ಅಂದ್ರೆ ಇದೆಲ್ಲ ನೀವು ಅಸೆನ್ಷನ್ ಆಗೋದು ಇಷ್ಟು ಫಾಸ್ಟ್, ಇದು ಹೀಲ್ ಆಗ್ಲಿ. ಈ ಡಿವೈನ್ ಫ್ಯಾಮಿಲಿನ್ ಬಂದು ನಿಮ್ಗೆ ಏನೋ ಟೀಚ್ ಮಾಡಿರ್ತದೆ. ಸೊ ನಿಮ್ದು ಹಳೆಯದನ್ನೆಲ್ಲ ಓಲ್ಡ್ ಸ್ಟೋರೀಸ್ ಅಥವಾ ಹಿಂದೆ ಏನ್ ಬೇಕಾದ್ರೂ ಪ್ರೋಗ್ರಾಮ್ ಇರ್ಬೋದು ಅಥವಾ ಡೌಟ್ ಇರ್ಬೋದು, ಅದೆಲ್ಲವನ್ನು ರಿಲೀಸ್ ಮಾಡಿ ಒಂದು ಗ್ರೇಟ್ ಲವ್ ಕಡೆ ನೀವು ಎಕ್ಸ್ಪೀರಿಯನ್ಸ್ ತಗೊಳ್ಬೇಕು ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಸೊ ಈಗ ನಿಮ್ಗೆ ನೀವೇನಾದ್ರೂ ಸರ್ಚ್ ಮಾಡ್ತಿರ್ಬೋದು ಹೊರಗಡೆ, ಅಂದ್ರೆ ನಿಜವಾದ ಪ್ರೀತಿ ಯಾವುದು, ಎಲ್ರು ನನ್ಗೆ ಮೋಸ ಮಾಡ್ತಿದ್ದಾರೆ. ನಿಮ್ಮ ಸುತ್ತಮುತ್ತ ರಿಲೇಷನ್ ಇರ್ಬೋದು, ನಿಮ್ಮ ಕೊಲೀಗ್ಸ್ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಎಲ್ರು ನಿಮ್ಗೆ ಮೋಸ ಮಾಡ್ತಾ ಇದ್ದಾರೆ. ನಿಜವಾದ ಪ್ರೀತಿ ಯಾವ್ದಂತ ನೀವು ಹುಡುಕ್ತಿದ್ದೀರಿ. ಸೊ ಇಲ್ಲಿ ಹೇಳ್ತಿದ್ದಾರೆ ನಿಜವಾದ ಪ್ರೀತಿ ನಿಮ್ಮಲ್ಲೇ ಇದೆ, ನಿಮ್ಮನ್ನ ನೀವು ಪ್ರೀತಿಸಿ ಅಂತ ಹೇಳ್ತಿದ್ದಾರೆ. ಹಾರ್ಮೋನೈಸ್ ಆಗ್ಬೇಕು ಅಂತ ಹೇಳ್ತಿದ್ದಾರೆ. ನೀವೊಂಥರ ರೇಡಿಯಂಟ್ ಬೀಯಿಂಗ್ ಅಂತ ಹೇಳಿ. ನಿಮ್ಮ ಥಾಟ್ಸ್ ಏನಿದೆಯಾ, ಫೀಲಿಂಗ್ಸ್ ಏನಿದೆಯಾ ಅಥವಾ ಆಕ್ಷನ್ಸ್ ಏನಿದೆಯಾ ಅದೆಲ್ಲ ಈಗ ಒಂದು ಫುಲ್ ಬ್ಲೂಮ್ಗೆ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ನೀವು ನಿಮ್ಮ ಹಾರ್ಟ್ ಜೊತೆ ಅಲೈನ್ಮೆಂಟ್ ಆಗ್ತಾ ಇದ್ದೀರಿ ಅಂತ ಹೇಳ್ತಿದ್ದಾರೆ. ಈಗ ನೀವು ಒಂಥರ ಶೈನ್ ಆಗುವಂತ ಟೈಮ್ ಬರ್ತಾ ಇದೆ, ಒಂಥರ ಮ್ಯಾಗ್ನೆಟಿಕ್ ಪ್ರೆಸೆನ್ಸ್ ಅಂತ ಹೇಳ್ತಿದ್ದಾರೆ. ಅಂದ್ರೆ ಈಗ ನೀವು ಶೈನ್ ಆಗೋದನ್ನು ತಡಿಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಅಷ್ಟು ನಿಮ್ಮಲ್ಲಿ ಅಂದ್ರೆ ಏನು ಅಯಸ್ಕಾಂತ ಅಂತ ಶಕ್ತಿ ಇದೆ, ಎಲ್ಲರನ್ನೂ ಸೆಳೆಯುವಂತ ಶಕ್ತಿ. ಸೊ ಈಗ ನಿಮ್ದು ಯೋಚನೆಗಳು ಎಲ್ಲ ಒಂದು ಫುಲ್ ಬ್ಲೂಮ್ ಅಂತ, ಅಂದ್ರೆ ಒಂದು ಹೂವಿನ ತರ ಅರಳುವಂತ ಟೈಮ್ ಬರ್ತಾ ಇದೆ, ನೀವು ಶೈನ್ ಆಗುವಂತ ಟೈಮ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಸೊ ಇನ್ನರ್ ಲೈಟ್ ಏನಿದೆ ಅದೆಲ್ಲವನ್ನ ಈಗ ನಿಮ್ಮಲ್ಲಿ ಒಂದು ಇನ್ನರ್ ಲೈಟ್ ಆಗ್ತಾ ಇದೆ. ಇನ್ನರ್ ಲೈಟ್ ಒಂದು ಒಳಗಿರೋ ಏನ್ ಹೇಳ್ತಾರೆ, ಒಳಗಿರೋ ಲೈಟ್ ಒಂದು ಬೆಳಗ್ತಾ ಇದೆ. ಇದು ಈಗ ಅಟ್ರಾಕ್ಟ್ ಮಾಡ್ತಾ ಇದೆ. ಈಗ ನಿಮ್ ಜೀವನದಲ್ಲಿ ಒಂದು ರೈಟ್ ಪೀಪಲ್, ಕರೆಕ್ಟ್ ಸರಿಯಾದ ಜನಗಳು ಬರ್ತಿದ್ದಾರೆ, ಸರಿಯಾದ ಜಾಗ ಸಿಗ್ತದೆ ಅಥವಾ ಎಲ್ಲವೂ ನಿಮ್ಗೆ ಈಗ ಕರೆಕ್ಟ್ ಪೀಪಲೇ ಬರ್ತಿದ್ದಾರೆ. ಇದೆಲ್ಲ ನಿಮ್ಮನ್ನೊಂದು ಹೈಯರ್ ಪರ್ಪಸ್ ಕಡೆ ಕರ್ಕೊಂಡು ಹೋಗ್ತಿದೆ ಅಂತ ಹೇಳ್ತಿದ್ದಾರೆ. ಈಗ ನೀವು ಓಪನ್ ಆಗ್ಬೇಕು ಮೈಂಡ್ ಇಂದ, ಯಾವುದೇ ಬ್ಲಾಕೇಜಸ್ ಎಲ್ಲವನ್ನು ರಿಲೀಸ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಸೊ ಈಗ ನೀವು ಮಾತಾಡುವಂತ ಟೈಮ್ ಬರ್ತಿದೆ, ನಿಮ್ ಬಗ್ಗೆ ನೀವು ಮಾತಾಡ್ಬೇಕು, ಕಮ್ಯುನಿಕೇಶನ್ ಸ್ಟಾರ್ಟ್ ಮಾಡ್ಬೇಕು, ನಿಮ್ಮ ನಿಜ ಸತ್ಯ ಏನಂತ ಹೇಳ್ಬೇಕು ಅಂತ ಹೇಳ್ತಿದ್ದಾರೆ. ಈ ಸತ್ಯ ನಿಮ್ಮ ಫೆಮಿನೈನ್ ಇರ್ಬೋದು ಅಥವಾ ಬೇರೆ ಯಾರಿಗಾದ್ರೂ ಇರ್ಬೋದು. ನೀವ್ ಯಾರು, ನಿಮ್ಮಲ್ಲಿ ಏನು ಕ್ರಿಯೇಟಿವಿಟಿ ಇದೆ, ನಿಮ್ಮಲ್ಲಿ ಏನು ಪವರ್ ಇದೆ, ನಿಮ್ಮಲ್ಲಿ ಏನು ಶೈನ್ ಆಗುವಂತದ್ದು, ಅದೆಲ್ಲವನ್ನು ನೀವು ಹೇಳ್ಬೇಕು ಅಂತ ಹೇಳ್ತಿದ್ದಾರೆ. ಇದೊಂಥರ ನಿಮ್ಮ ಜೀವನವನ್ನು ಈಸ್ ಅಂಡ್ ಗ್ರೇಸ್, ಅಂದ್ರೆ ತುಂಬಾ ಈಸಿಯಾಗಿ ಲೈಫ್ ಮೂವ್ ಆಗ್ತದೆ, ಗ್ರೇಸ್ಫುಲ್ ಆಗಿರ್ತೀರಿ ಅಂತ ಹೇಳ್ತಿದ್ದಾರೆ. ಸೊ ಇದೊಂಥರ ನಿಮ್ದು ಪರ್ಸನಲ್ ಫ್ರೀಡಮ್ ಅನ್ನು ನೀವು ಡಿಸ್ಕವರ್ ಮಾಡ್ಕೊಳ್ಳೋರಿದ್ದೀರಿ. ಅರೆ ನಿಮ್ಗೆ ಏನು ಮನಸ್ಸಲ್ಲಿ ಈಗ ನಿಮ್ಗೆ ಫ್ರೀಡಮ್ ಇಲ್ದೆ ಇದ್ದಿರ್ಬೋದು, ಎಲ್ಲಾನು ನಿಮ್ಗಿದ್ದಾಗ ಅನಿಸಿದ್ರು ಮನಸ್ಸಿಂದ ಫ್ರೀಡಮ್ ಇಲ್ದೆ ಇದ್ದಿರ್ಬೋದು. ಯಾವಾಗ ನೀವು ಸತ್ಯ ಹೇಳ್ತೀರಾ ನೀವ್ ಯಾರು ಅಂದ್ರೆ, ಯಾವಾಗ ನಿಮ್ಮದು ಕಮ್ಯುನಿಕೇಶನ್ ಸ್ಟಾರ್ಟ್ ಆಗ್ತದ ಆಗೆಲ್ಲವೂ ನಿಮ್ಮ ಜೀವನ ತುಂಬಾ ಈಸಿ ಫ್ಲೋ ಆಗಿ ಹೋಗ್ತದೆ ಅಂತ ಹೇಳ್ತಿದ್ದಾರೆ.
ಸೊ ಈಗ ಈ ಹಿಂದೆ ನಿಮ್ಗೆ ತುಂಬಾನೇ ಈಗೋ ಇರ್ಬೋದು, ನಾನು ಅನ್ನೋದು ಅಂತ ಇದ್ದಿರ್ಬೋದು, ತುಂಬಾ ಅಹಂ ಇದ್ದಿರ್ಬೋದು. ಸೊ ಅದೆಲ್ಲ ಈಗ ಒಂದು ಹಾರ್ಮೋನಿಕ್ ಬ್ಯಾಲೆನ್ಸ್ ಬರ್ತಾ ಇದೆ ನಿಮ್ಮ ಹಾರ್ಟ್ ಜೊತೆ ಅಂತ ಹೇಳ್ತಿದ್ದಾರೆ. ಈಗ ನೀವು ನಿಮ್ ಜೀವನದಲ್ಲಿ ಏನ್ ನಡೀತಿದೆ ಆ ಪ್ರೊಸೆಸ್ ಮೇಲೆ ಟ್ರಸ್ಟ್ ಇಡ್ತಿದ್ದೀರಿ. ಸೊ ಅಂದ್ರೆ ಈ ಹಿಂದೆ ಆಗಿದ್ ಈ ಈಗೋವನ್ನು ಅಂದ್ರೆ ನಾನು ಅನ್ನೋದು ಅಹಂ ಇರ್ಬೋದು, ಅದನ್ನ ನೀವು ಯಾವುದೇ ಕಾರಣಕ್ಕೂ ಮುಂದೆ ತಕೊಂಡು ಹೋಗ್ತಾ ಇಲ್ಲ. ಸೊ ಅದೆಲ್ಲವನ್ನು ಬಿಟ್ಟು ಒಂದು ಹಾರ್ಮೋನೈಸ್ ಅಂದ್ರೆ ಬ್ಯಾಲೆನ್ಸ್ ಮಾಡ್ಕೊಂಡು ಪ್ರೀತಿಯಿಂದ ಮುಂದೆ ಸಾಗ್ತಿದ್ದೀರಿ. ಇಲ್ಲಿ ನೀವು ಸರೆಂಡರ್ ಆಗ್ಬೇಕು, ಯಾವುದೇ ಬದಲಾವಣೆ ರೆಸಿಸ್ಟ್ ಮಾಡಬಾರ್ದು ಅಂತ ಹೇಳ್ತಿದ್ದಾರೆ. ಸೊ ಯಾವುದೇ ಕಾರಣಕ್ಕೂ ನೀವು ಹೆದರಬಾರ್ದು, ನಿಮ್ಮ ಲೈಟ್ ಶೈನ್ ಆಗ್ಬೇಕು ಅಂತ ಹೇಳ್ತಿದ್ದಾರೆ. ನೀವು ಶೈನ್ ಆಗುವವರು. ಸೊ ನಿಮ್ಮಲ್ಲಿ ಏನು ಲೈಟ್ ಇದೆಯಾ ಅದನ್ನ ನೀವು ಯಾವುದೇ ಕಾರಣಕ್ಕೂ ಡಿಮ್ ಮಾಡಬಾರ್ದು, ಹೆದರಬಾರ್ದು, ಶೈನ್ ಆಗ್ಬೇಕು ಅಂತ ಹೇಳ್ತಿದ್ದಾರೆ. ಸೊ ಈ ಹಿಂದೆ ನೀವು ಏನ್ ವರ್ಕ್ ಮಾಡಿದ್ದೀರಾ ಅಥವಾ ಕಾಯ್ತಿದ್ದೀರಾ ಅದಕ್ಕೆಲ್ಲ ಒಂದು ಈಗ ರಿವಾರ್ಡ್ ಬರುವಂತ ಟೈಮ್ ಬರ್ತಾ ಇದೆ. ಸೊ ಶೈನ್ ಅಪ್ ಆಗಿ ಅಂತ ಹೇಳ್ತಿದ್ದಾರೆ. ಮಾತಾಡ್ಬೇಕು, ನಿಮ್ದು ಜೀವನ, ನಿಮ್ಮಲ್ಲಿ ಏನು ಕ್ರಿಯೇಟಿವಿಟಿ ಇದೆಯಾ ಅಂತ, ನಿಮಗೆ ಯಾರಿಗೆ ಏನು ಸತ್ಯ ಹೇಳ್ಬೇಕಂತ ಅನಿಸಿದ್ರೆ ಅದನ್ನ ಹೇಳ್ಬೇಕು, ಈಗೋ ಕಡಿಮೆ ಆಗ್ಬೇಕು ಅಂತ ಹೇಳ್ತಿದ್ದಾರೆ ಇಲ್ಲಿ. ಒಂಥರ ಲೈಮ್ ಲೈಟ್ ಗೆ ಬರೋರಿದ್ದೀರಿ ಮ್ಯಾಸ್ಕುಲೈನ್, ಅಲ್ಲೂ 1 ನಂಬರ್ ಮ್ಯಾಸ್ಕುಲೈನ್ ತುಂಬಾ ಇಂಪಾರ್ಟೆಂಟ್. 2 ನಂಬರ್ ತುಂಬಾ ನಿಮ್ದು ನೀವು ಇನ್ನರ್ ವರ್ಕ್ ಮಾಡಿರ್ಬೋದು, ಫಾಸ್ಟ್ ಟ್ರ್ಯಾಕ್ ಇದೆ ಇಲ್ಲಿ. ಅಂದ್ರೆ ಫೆಮಿನೈನ್ ತುಂಬಾ ಇಲ್ಲಿ ಇನ್ನರ್ ವರ್ಕ್ ಮಾಡಿದ್ದಾರೆ. ಫೈಲ್ ನಂಬರ್ 2 ಇಷ್ಟು ಫಾಸ್ಟ್ ಟ್ರ್ಯಾಕ್ ಅಸೆನ್ಷನ್ ಆಗ್ಬೇಕಿದ್ರೆ ನಿಮ್ ಫೆಮಿನೈನ್ ತುಂಬಾ ವರ್ಕ್ ಮಾಡಿರ್ಬೇಕು. ಅಷ್ಟು ವರ್ಕ್ ಮಾಡಿದ್ರೆ ಮಾತ್ರ ಈ ಮ್ಯಾಸ್ಕುಲೈನ್ ಈ ರೀತಿ ಫಾಸ್ಟ್ ಚೇಂಜಸ್ ಬರ್ತದೆ. ನಿಮ್ಮ ಫೆಮಿನೈನ್ ಈಗ ಹೈಪ್ರಿಸ್ಟೆಸ್ ಎನರ್ಜಿಯಲ್ಲಿ ಇರ್ಬೋದು, ಟೀಚರ್ ಲೆವೆಲ್ ಅಲ್ಲಿ ಇದ್ದಿರ್ಬೋದು. ಹೈಪ್ರಿಸ್ಟೆಸ್ ಅಂತ ಹೇಳಿದಾಗ ಹೈಪ್ರಿಸ್ಟೆಸ್ ಕಾರ್ಡ್ ಬಂತು. ಕಾರ್ಡ್ ತೆಗಿತಿದ್ದೇನೆ. ಸೊ ಈ ಹಿಂದೆ ನೀವು ತುಂಬಾನೇ ಹೋರಾಟ ಮಾಡಿರ್ಬೋದು, ಯಾವ್ದು ನಿಮ್ಗೆ ಸಕ್ಸಸ್ ಆಗದೆ ಇದ್ದಿರ್ಬೋದು, ಕ್ಲಾರಿಟಿ ಇಲ್ದೇ ಇದ್ದಿರ್ಬೋದು, ಎಲ್ಲವೂ ನಿಗೂಢ ರಹಸ್ಯ ಅಂತ ಅನಿಸ್ತಿರ್ಬೋದು. ಸೊ ಇಲ್ಲಿ ನಿಮ್ಗೆ ಏನೋ ಒಂದು ಸೀಕ್ರೆಟ್ ಗೊತ್ತಿದೆ, ಆ ಸೀಕ್ರೆಟ್ ಅನ್ನು ನೀವು ಇನ್ನೊಬ್ಬರಿಗೆ ಹೇಳ್ಬೇಕು ಅಂತ. ಈ ಮ್ಯಾಸ್ಕ್ಯುಲೈನ್ ಲೈಫ್ ಅಲ್ಲಿ ಒಂದು ಕಾರ್ಮಿಕ್ ಎಂಡ್ ಆಗ್ತಿದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಇಷ್ಟದ ನಿಮ್ಗೆ ಕ್ಲಾರಿಟಿ ಇದ್ದಿರ್ಬೋದು, ನೀವು ಈ ರಿಲೇಶನ್ಶಿಪ್ ಅಲ್ಲಿ ತುಂಬಾ ಹೋರಾಡಿರ್ಬೋದು, ಆದ್ರೆ ನಿಮ್ಗೆ ಯಾವ್ದು ಸರ್ವ್ ಆಗಿಲ್ಲ ಇದು. ಸೊ ಇದೆಲ್ಲ ಒಂದು ಮುಗಿತಾ ಇದೆ ನಿಮ್ ಜೀವನದಲ್ಲಿ ಒಂದು. ಸೊ ಏನು ಕ್ಲಾರಿಟಿ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ನಿಮ್ಗೊಂದು ನಿಮ್ಗೆ ಏನಾದ್ರು ಒಂದು ರಹಸ್ಯ ಗೊತ್ತಿರ್ಬೋದು, ಒಂದು ನಿಗೂಢ ಸೀಕ್ರೆಟ್, ಅದನ್ನ ನೀವು ನಿಮ್ಮ ಫ್ಯಾಮಿಲಿಗೆ ಹೇಳ್ಬೇಕು. ಅಥವಾ ನಿಮ್ಮಲ್ಲಿ ಏನೋ ಸೀಕ್ರೆಟ್ ಇದೆಯಾ, ಅಥವಾ ನಿಮ್ಮಲ್ಲಿ ಏನೋ ನಿಗೂಢ ವಿದ್ಯೆ ಇದೆಯಾ, ಸೊ ಅಥವಾ ನೀವು ಟೀಚರ್ ಇರ್ಬೋದು, ಅಂದ್ರೆ ಸ್ಪಿರಿಚುವಲ್ ಟೀಚರ್ ಇರ್ಬೋದು, ಅದನ್ನ ನೀವು ಜನಗಳಿಗೆ ಕೊಡ್ಬೇಕು ಅಂತ ಹೇಳ್ತಿದ್ದಾರೆ ಇಲ್ಲಿ. ನೀವು ನಿಮ್ಮ ಫ್ಯಾಮಿಲಿಗೆ ಏನಾದ್ರು ಆಫರ್ ಮಾಡ್ಬೋದು. ತುಂಬಾ ಫಾಸ್ಟ್ ಎನರ್ಜಿ ಇದೆ, ತುಂಬಾ ಫಾಸ್ಟ್ ಆಗಿ ನಿಮ್ಮ ಫ್ಯಾಮಿಲಿ ಕಡೆ ಹೋಗೋರಿದೆ. ನಿಮ್ಗೆ ಕ್ಲಾರಿಟಿ ಬಂದಿದೆ. ಒಂದು ಜಸ್ಟಿಸ್ ನಿಮ್ ಜೀವನದಲ್ಲಿ ಒಂದು ಇಂಪಾರ್ಟೆಂಟ್ ಜಸ್ಟಿಸ್ ಇಲ್ಲಿ ರೋಲ್ ಪ್ಲೇ ಆಗ್ತಾ ಇದೆ. ಕ್ಲಾರಿಟಿ ಬರ್ತದೆ ನಿಮ್ಗೆ. ಇಷ್ಟು ತನಕ ನಿಮ್ಗೆ ಜೀವನದಲ್ಲಿ ಅನ್ಯಾಯ ಆಗಿರ್ಬೋದು, ಸೊ ಒಂದು ನ್ಯಾಯ ಬರ್ತಾ ಇದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ನೀವು ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಏನ್ ನಿಮ್ಗೆ ಸೀಕ್ರೆಟ್ ಗೊತ್ತಿದ್ಯಾ, ಅಥವಾ ನಿಮ್ಮಲ್ಲಿ ಏನು ಕ್ರಿಯೇಟಿವಿಟಿ ಇದೆಯಾ ಅದನ್ನ ಇನ್ನೊಬ್ರಿಗೆ ಕೊಡ್ಬೇಕು. ನೀವು ಸೀಕ್ರೆಟ್ ಯಾರಿಗಾದ್ರೂ ಹೇಳ್ಬೇಕಂತ ಅನಿಸ್ತಿದ್ರೆ, ಕೆಲವು ವ್ಯಕ್ತಿಗಳಿಗೆ ನಿಮ್ಗೆ ಹೇಳ್ಬೇಕಂತ ಅನಿಸ್ತಿರ್ಬೋದು, ಅವರಿಗೆ ನೀವು ಹೇಳ್ಬೇಕು ಅಂತ ಹೇಳ್ತಿದ್ದಾರೆ ಇಲ್ಲಿ. ಶೈನ್ ಆಗುವಂತ ಟೈಮ್ ನಿಮ್ದು. ಲೈಮ್ ಲೈಟ್ ಗೆ ಬರ್ತಿದ್ದೀರಿ. 10-11 ಟೇಕ್ ಆಕ್ಷನ್. 9999 ಲೆಸನ್ಸ್ ಲರ್ನ್. 1111 ವಿಶ್ ಕಮ್ ಟ್ರೂ. ನಾನು ತೆಗಿತಿದ್ದೇನೆ. 0909 ಬಾಟಮ್ ಆಫ್ ದ ಡೆಕ್ 2222 ಫೆಮಿನೈನ್ ಫೋರ್ಸಸ್ ರಿಲೇಶನ್ಶಿಪ್. ಇಲ್ಲಿ ಕಮಿಟ್ಮೆಂಟ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ರಿಲೇಶನ್ಶಿಪ್ ಬ್ಯಾಲೆನ್ಸ್ ಬರ್ತದೆ, ನಿಮ್ ಲೈಫ್ ಅಲ್ಲಿ ಪ್ರಾಸ್ಪರಿಟಿ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಸೊ ಈಗ ನೀವು ಇಷ್ಟು ತನಕ ನೀವು ಒಬ್ಬರೇ ಮಾಡ್ತಿರ್ಬೋದು, ಇನ್ನು ಮುಂದೆ ನಿಮ್ಮ ಲೈಫ್ ಒಂಥರ ಪಾರ್ಟ್ನರ್ ಬಂದು ಎಲ್ಲಾನು ಶೇರ್ ಆಗ್ತದೆ. ರೈಟ್ ಟ್ರ್ಯಾಕ್ ಅಲ್ಲಿ ಇರ್ತೀರಿ ನೀವು ಅಂತ ಹೇಳ್ತಿದ್ದಾರೆ. ಕಮಿಟ್ಮೆಂಟ್ ಒಂದು ನೀವು ಕೊಡ್ಬೋದು. ಸೊ ನಿಮ್ಮ ಸುತ್ತಮುತ್ತ ಏನು ಕಮಿಟ್ಮೆಂಟ್ ಇದೆಯಾ, ಅಥವಾ ಜನಗಳು ಇದ್ದಾರ, ಅವರ ಮಾತು ಕೇಳ್ಬೇಕು ಅಂತ ಹೇಳ್ತಾರೆ. ಯಾರನ್ನು ಜಡ್ಜ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಒಂದು ನ್ಯೂ ಬಿಗಿನಿಂಗ್ಸ್ ಇದೆ ಅಂತ ಹೇಳ್ತಿದ್ದಾರೆ. ಗ್ರೇಟ್ ಚಾನ್ಸಸ್ ಇದೆ, ಅಪರ್ಚುನಿಟಿ ಬರ್ತಾ ಇದೆ. ಕರೇಜ್ ತಗೊಂಡು ಮುಂದೆ ಹೋಗ್ಬೇಕು, ಹಳೆಯದನ್ನೆಲ್ಲ ಎಂಡ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಈಗ ನಿಮ್ಗೊಂಥರ ಗೇಮ್ ಚೇಂಜರ್ ಅಂತ ಅನಿಸ್ತಿರ್ಬೋದು, ಆದ್ರೆ ಇದೊಂದು ಅಪರ್ಚುನಿಟಿ ಅಂತ ಹೇಳ್ತಿದ್ದಾರೆ. ನೀವೊಂದು ಕಂಪ್ಲೀಷನ್ ಮಾಡಿ, ಒಂದು ಮೇಜರ್ ಕಂಪ್ಲೀಟ್ ಮಾಡ್ಕೊಂಡು
ಮೇಜರ್ ಇದು ರಿಲೇಶನ್ಶಿಪ್ ಇರ್ಬೋದು, ಬಿಸಿನೆಸ್ ಇರ್ಬೋದು, ಫೈನಾನ್ಸ್ ಇರ್ಬೋದು, ಅಥವಾ ನಿಮ್ದೊಂದು ಅಧ್ಯಾಯ ಇಲ್ಲಿ ಮುಗಿತಾ ಇದೆ. ಸೊ ಅದನ್ನು ಕಂಪ್ಲೀಟ್ ಮಾಡಿ ನೀವು ಹೊಸ ಕಡೆ ಹೋಗ್ತಿದ್ದೀರಿ ಅಂತ ಹೇಳ್ತಿದ್ದಾರೆ. ಒಂದು ಗ್ರೇಟ್ ಚಾನ್ಸ್ ತಗೊಳ್ತಿದ್ದೀರಿ, ಅಪರ್ಚುನಿಟಿ, ಧೈರ್ಯದಲ್ಲಿ ಮುಂದೆ ಸಾಗುವವರಿದ್ದೀರಿ ಅಂತ ಹೇಳ್ತಿದ್ದಾರೆ. ಕನ್ಕ್ಲೂಷನ್ ಗೆ ಬರ್ತಿದ್ದೀರಿ, ಒಂದು ದೊಡ್ಡ ಪ್ರೀತಿ ನಿಮ್ ಜೀವನದಲ್ಲಿ ಬರ್ತಾ ಇದೆ. ಅಡ್ವೆಂಚರ್ ನೀವು ತಕೊಳ್ಬಹುದು, ಅಡ್ವೆಂಚರ್ ತುಂಬಾ ಸಾಹಸ ಮಾಡೋ ವ್ಯಕ್ತಿ ಇರ್ಬೋದು, ಧೈರ್ಯದ ವ್ಯಕ್ತಿ. ವಿಶ್ ಕಮ್ ಟ್ರೂ, ನೀವೊಂದು ಲಕ್ಕಿ ಬ್ರೇಕ್ ಅಲ್ಲಿ ಇದ್ದೀರಿ ಅಂತ ಹೇಳ್ತಾರೆ. 11 ನಂಬರ್ ಬಂದಿದೆ. ಇದೊಂದು ಹ್ಯಾಪಿ ನ್ಯೂಸ್, ನಿಮ್ಗೆ ಎಕ್ಸ್ಪೀರಿಯನ್ಸ್ ಬರ್ಬೋದು, ಹೊಸ ಅಪರ್ಚುನಿಟಿ ಬರ್ಬೋದು, ಎಕ್ಸೈಟಿಂಗ್ ಮೂವ್ಮೆಂಟ್ ಬರ್ಬೋದು. ನೀವೀಗ ನೀವು ಒಂದು ರೈಟ್ ಪ್ಲೇಸ್ ರೈಟ್ ಟೈಮ್ ಅಲ್ಲಿ ನೀವು ಇಟ್ಕೊಳ್ಳೋರಿದ್ದೀರಿ. ಇದು ನಿಮ್ದು ಕೋ ಇನ್ಸಿಡೆನ್ಸ್ ಅಲ್ಲ. ನಿಮ್ ಜೀವನದಲ್ಲಿ ಏನು ಪರಿವರ್ತನೆ ಬರ್ತಿದ್ಯಾ, ಇದು ಯಾವುದು ಕೋ ಇನ್ಸಿಡೆನ್ಸ್ ಅಲ್ಲ, ಆದ್ರೆ ಇದು ನಿಮ್ಮ ಹಣೆ ಬರಹದಿಂದ ಬಂದ ಗಿಫ್ಟ್ ಅಂತ ಹೇಳ್ತಾರೆ. ಅಂದ್ರೆ ಹಿಂದಿನ ಜನ್ಮದಿಂದ ಬಂದಿರೋ ಗಿಫ್ಟ್. ಸೊ ಇಲ್ಲಿ ನೀವು ನಿಮ್ಮನ್ನ ನೀವು ತಿಳ್ಕೊಬೇಕು ಅಂತ ಹೇಳ್ತಿದ್ದಾರೆ, ತಾಳ್ಮೆಯಿಂದ ಇರ್ಬೇಕು ಅಂತ ಹೇಳಿ. ಒಂದು ಗೇಟ್ ವೇ ಓಪನಿಂಗ್ ಆಗ್ತಾ ಇದೆ, ಆಕ್ಷನ್ ತಗೊಳ್ಬೇಕು ಅಂತ ಹೇಳ್ತಿದ್ದಾರೆ. ಇಲ್ಲೂ ಟೇಕ್ ಆಕ್ಷನ್ ಬಂದಿದೆ. ಸೊ ಒಂದು ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಮಾಡುವವರಿದ್ದೀರಿ. ಒಂದು ಫ್ರೆಶ್ ಸ್ಟಾರ್ಟ್ ಇದೆ, ಹೊಸ ಲೈಫ್ ಸ್ಟೈಲ್ ಇದೆ, ಹೋಪ್ ಇದೆ. ನಿಮ್ಗೆ ಜೀವನದಲ್ಲಿ ಭರವಸೆ ಬರ್ತಾ ಇದೆ. ಇಷ್ಟು ತನಕ ನಿಮ್ಗೆ ಜೀವನದಲ್ಲಿ ಭರವಸೆ ಇಲ್ಲದೆ ಇದ್ದಿರ್ಬೋದು, ನಿಮ್ಗೊಂದು ಪರ್ಪಸ್ ಏನಂತ ಗೊತ್ತಾಗ್ಬೋದು. ಸ್ಪಿರಿಚುವಲ್ ಅವೇಕನಿಂಗ್ ಆಗ್ತಾ ಇದೆ. ಸೊ ಇದೊಂಥರ ನಿಮ್ಗೆ ಕಾಲ್ ಅಂತಲೇ ಹೇಳ್ಬೋದು. 11 ನಂಬರ್. ನೀವು ಆಕ್ಷನ್ ತಗೊಳ್ಬೇಕು, ಮುಂದೆ ಮೂವ್ ಆಗ್ಬೇಕು ಅಂತ ಹೇಳ್ತಿದ್ದಾರೆ. ಈಗ ನೀವು ಈ ಹಿಂದೆ ಏನು ಮಾಡಿದ್ದೀರಾ ಅದಕ್ಕೆಲ್ಲ ಈಗ ರಿವಾರ್ಡ್ ಬರುವಂತ ಟೈಮ್ ಬರ್ತಾ ಇದೆ ಅಂತ ಹೇಳಿ. ಲೆಸನ್ಸ್ ಲರ್ನ್ಡ್. ಈ ಹಿಂದೆ ನಿಮ್ ಜೀವನದಲ್ಲಿ ಏನಾಗಿದೆ ಅದರಿಂದ ಪಾಠ ಕಲಿಬೇಕು, ಅದರ ರಿಸಲ್ಟ್ ಇರ್ಬೋದು, ಅದರ ರಿಫ್ಲೆಕ್ಷನ್ ಇರ್ಬೋದು, ಅದೆಲ್ಲವನ್ನು ನೀವು ಬಿಟ್ಟು ಮುಂದೆ ಸಾಗ್ಬೇಕು ಅಂತ ಹೇಳ್ತಿದ್ದಾರೆ. ಒಂದು ನಿಮ್ಮ ಗೋಲ್ಸ್ ಕಡೆ ನೋಡ್ಬೇಕು ಜೀವನದಲ್ಲಿ ಅಂತ ಹೇಳಿ. ಇದು ಮ್ಯಾಸ್ಕ್ಯುಲೈನ್. ಮ್ಯಾಸ್ಕ್ಯುಲೈನ್ಗೆ ತೆಗೆತಿದ್ದೇನೆ. ಹೈ ಪ್ರಿಸ್ಟೆಸ್, ಇಲ್ಲೂ ಹೈ ಪ್ರಿಸ್ಟೆಸ್ ಬಂದಿತ್ತು, ಮತ್ತೊಂದ್ಸಲ ಹೈ ಪ್ರಿಸ್ಟೆಸ್ ಬಂದಿದೆ. ಧರ್ಮಗುರುಗಳು ನೀವು. ರೆಕಗ್ನೈಸ್ ಅಂಡ್ ರೆಸ್ಪೆಕ್ಟ್ ಯುವರ್ ಹಿಡನ್ ಪವರ್ಸ್. ನಿಮ್ಮಲ್ಲಿ ಏನು ಹಿಡನ್ ಪವರ್ಸ್ ಇದೆಯಾ ಅದನ್ನು ನೀವು ರೆಸ್ಪೆಕ್ಟ್ ಕೊಡ್ಬೇಕು, ಅದನ್ನು ನೀವು ರೆಕಗ್ನೈಸ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ನಿಮ್ಗೆ ಗೊತ್ತಿದ್ದೇ ಇರ್ಬೋದು ನಿಮ್ಮಲ್ಲಿ ಏನು ಹಿಡನ್ ಪವರ್ ಇದೆ ಅಥವಾ ಏನು ಶಕ್ತಿ ಇದೆ ಅಂತ ಹೇಳಿ. ಡಿವೈನ್ ಮ್ಯಾರೇಜ್ ಬಂದಿದೆ, ಕಂಗ್ರ್ಯಾಚುಲೇಷನ್. 3D ಅಥವಾ 5D ಮ್ಯಾರೇಜ್ ಈಸ್ ಆನ್ ದ ವೇ. ಇಲ್ಲಿ ಕೆಲವರಿಗೆ 3D ಮ್ಯಾರೇಜ್ ಇದೆ, ಇನ್ನು ಕೆಲವರಿಗೆ 5D ಮ್ಯಾರೇಜ್. ಇದು 5D ಮ್ಯಾರೇಜ್ ಅಂತ ಹೇಳಿದ್ರೆ ಇನ್ನರ್ ಯೂನಿಯನ್. ಕೆಲವೊಮ್ಮೆ ಇನ್ನರ್ ಯೂನಿಯನ್ ಆಗದೆ ಇದ್ದಿರ್ಬೋದು. ಸೊ ಇನ್ನರ್ ಯೂನಿಯನ್ ಆದ್ಮೇಲೆ ಈ ಫಿಸಿಕಲ್ ಯೂನಿಯನ್ ಆಗ್ತದೆ. ಸೊ ಇನ್ನು ಕೆಲವರಿಗೆ ಭೂಮಿ ಮೇಲೆ 3D ಮ್ಯಾರೇಜ್ ಇದೆ. ನೀವು ಆಲ್ರೆಡಿ ಇನ್ನರ್ ಯೂನಿಯನ್ ಆಗಿದ್ರೆ ಇಲ್ಲಿ ಭೂಮಿ ಮೇಲೆ ನಿಮ್ಗೊಂದು ಮದುವೆ ಇದೆ, ನಿಮ್ಗೂ ನಿಮ್ಮ ಪಾರ್ಟ್ನರ್ಗೂ. ಇದು ನೀವು ಸೋಲ್ ಕಾಂಟ್ರಾಕ್ಟ್, ದೇವರ ಕಡೆ ಸೋಲ್ ಕಾಂಟ್ರಾಕ್ಟ್ ಮಾಡ್ಕೊಂಡು ಬಂದಾಗಿರ್ತದೆ. ಈ ಭೂಮಿ ಮೇಲೆ ನಿಮ್ದು ಮದುವೆ ಆಗ್ಬೇಕಾ ಬೇಡವಾ ಅದು ದೇವರಿಗೆ ಬಿಟ್ಟಿರೋದು. ನೀವು ಈ ಭೂಮಿ ಮೇಲೆ ಬರ್ಬೇಕಿದ್ರೆ ಮ್ಯಾರೇಜ್ ಆಗಿಯೇ ಬಂದಿರ್ತೀರಿ, ಒಂದು ಕಾಂಟ್ರಾಕ್ಟ್ ತಗೊಂಡೇ ಬಂದಿರ್ತೀರಿ. ಸೊ ಎಲ್ರು ಮದುವೆ ಆಗ್ಬೇಕಂತಿಲ್ಲ, ಕೆಲವರಿಗೆ ಆಗ್ತದೆ, ಕೆಲವರಿಗೆ ಇನ್ನರ್ ಯೂನಿಯನ್ ಆಗ್ತದೆ. 5D ಮ್ಯಾರೇಜ್ ಇರ್ತದೆ ಇದು. ನಿಮ್ಗೆ ಕನಸು ಬೀಳ್ಬೋದು, ಕೆಲವರಿಗೆ ಮದುವೆದು ಕನಸು ಬೀಳ್ಬೋದು. ವಾವ್. Be positive. Everything is aligning towards union. Angel number 1, 2, 3. Pay attention to the synchronization. ನೀವು ನಂಬರ್ ಸಿಂಕ್ರನೈಸೇಷನ್ ಅಟೆನ್ಷನ್ ಕೊಡ್ಬೇಕು ಅಂತ ಹೇಳ್ತಿದ್ದಾರೆ ಇಲ್ಲಿ ಯೂನಿವರ್ಸ್. ಎಲ್ಲ ಒಂದು ಯೂನಿಯನ್ ಕಡೆ ನಿಮ್ದು ಇದಾಗ್ತದೆ. ಇದು ಇನ್ನರ್ ಯೂನಿಯನ್ ಪ್ಲಸ್ ಒಂದು ಫಿಸಿಕಲ್ ಯೂನಿಯನ್, ಎರಡು ಸಹ ಇದೆ ನಿಮ್ಗೆ. ಎಲ್ರಿಗಲ್ಲ, ಕೆಲವರಿಗೆ ಇನ್ನರ್ ಯೂನಿಯನ್, ಇನ್ ಕೆಲವರಿಗೆ ಫಿಸಿಕಲ್ ಯೂನಿಯನ್. ಮ್ಯಾನಿಫೆಸ್ಟೇಷನ್. ನಿಮ್ಗೆ ನಿಮ್ಮಲ್ಲಿ ಏನು ಪವರ್ ಇದೆಯಾ ಅದ್ರ ಮೇಲೆ ಭರವಸೆ ಇಡಿ ಅಂತ ಹೇಳ್ತಿದ್ದಾರೆ. ನೀವು ಏನು ಬೇಕೋ ಎಲ್ಲವನ್ನು ಮ್ಯಾನಿಫೆಸ್ಟೇಷನ್ ಮಾಡ್ಬೋದು. ಇದು ಒಂಥರ ಮ್ಯಾಜಿಷಿಯನ್ ರೀತಿ. ನಿಮ್ಗೆ ಹಣ ಬೇಕಾ, ಖುಷಿ ಬೇಕಾ, ಪ್ರೀತಿ ಬೇಕಾ, ಸಕ್ಸಸ್ ಬೇಕಾ, ಅಥವಾ ನಿಮ್ಗೆ DM ಬೇಕಾ, DF ಬೇಕಾ, ಏನ್ ಬೇಕಾದ್ರೂ ನೀವು ಇಲ್ಲಿ ಮ್ಯಾನಿಫೆಸ್ಟೇಷನ್ ಮಾಡಿದ್ರೆ ಅದು ನಿಮ್ಗೆ ಸಿಗ್ತದೆ. ಅಷ್ಟು ಪವರ್ ಇದೆ ನಿಮ್ಮಲ್ಲಿ ಅಂತ ಹೇಳ್ತಿದ್ದಾರೆ. ನಾನು ತೆಗಿತಿದ್ದೇನೆ. ಸೆಲ್ಫ್ ಲವ್. ನಿಮ್ಮನ್ನ ನೀವು ಪ್ರೀತಿ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಕಾನ್ಫ್ಲಿಕ್ಟ್. Come out of 3D fears and resolve the conflict is on the way towards you. ನಿಮ್ಗೆ ಈ ಭೂಮಿ ಮೇಲೆ ಏನಾದ್ರೂ ಹೆದರಿಕೆ ಇರ್ಬೋದು, ಅಂದ್ರೆ ಏನಾಗ್ತದೇನೋ, ಜನಗಳು ಏನ್ ಹೇಳ್ತಾರೇನೋ ಅಂತ ಹೆದರಿಕೆ ಇರ್ಬೋದು. ಅದೆಲ್ಲ ಅಂದ್ರೆ ಈ ಭೂಮಿ ಮೇಲೆ ಇರುವ ಮೇಲೆ ಕೆಲವೊಮ್ಮೆ ಜಗಳ ಇದ್ದಿರ್ಬೋದು ರಿಲೇಶನ್ಶಿಪ್ ಅಲ್ಲಿ, ಅದನ್ನೆಲ್ಲಾನು ಸಾಲ್ವ್ ಆಗ್ತದೆ ಅಂತ ಹೇಳ್ತಿದ್ದಾರೆ.
ಸೊ ಒಂದು ಪೀಸ್, ನಿಮ್ಗೆ ಶಾಂತಿ ಬರ್ತಾ ಇದೆ. ನೀವು ಹೋಗೋ ದಾರಿಯಲ್ಲಿ ಏನು ಜಗಳ ಇದೆಯಾ, ಭೂಮಿ ಮೇಲೆ ಇರೋ ಜಗಳ ಎಲ್ಲ, ಹೆದರಿಕೆ ಇರ್ಬೋದು, ಜಗಳ ಇರ್ಬೋದು, ಅಥವಾ ಏನ್ ಬೇಕಾದ್ರೂ ಇದ್ದಿರ್ಬೋದು, ಇದೆಲ್ಲ ನಿಮ್ದು ಕಡಿಮೆ ಆಗಿ ಒಂದು ಶಾಂತಿ ನಿಮ್ ಜೀವನದಲ್ಲಿ, ನೀವು ಶಾಂತಿಯ ಕಡೆ ಟ್ರಾವೆಲಿಂಗ್ ಮಾಡ್ತಾ ಇದ್ದೀರಿ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್. ಸೊ ಇದು ಡಿವೈನ್ ಮೆಸ್ಕುಲೈನ್ ರೀಡಿಂಗ್, ತುಂಬಾ ಪಾಸಿಟಿವ್ ರೀಡಿಂಗ್ ಇದೆ. ಇಲ್ಲಿ ಡಿವೈನ್ ಫೆಮಿನೈನ್ಗೆ TF ಗೆ ಯೂನಿವರ್ಸ್ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನಿಮ್ಮಲ್ಲಿ ಏನು ಫೆಮಿನೈನ್ ಇದೆಯಾ, ಅದ್ರಲ್ಲಿ ಏನು ಕ್ರಿಯೇಟಿವಿಟಿ ಇದೆಯಾ ಅದನ್ನ ಆಕ್ಟಿವೇಶನ್ ಮಾಡ್ಬೇಕು. ನೀವು ಎಕ್ಸ್ಪ್ರೆಸ್ ಆಗ್ಬೇಕು. ಇಲ್ಲಿ ಕಮ್ಯುನಿಕೇಶನ್ ಇಲ್ಲ ಅಥವಾ ಎಕ್ಸ್ಪ್ರೆಷನ್ ಇಲ್ಲ ಅಂತ ಹೇಳ್ತಿದ್ದಾರೆ. ಅಂದ್ರೆ ಇಲ್ಲಿ ನಿಮ್ದೀಗ ಕಾರ್ಮಿಕ್ ಕ್ಲಿಯರ್ ಇದ್ದಿರ್ಬೋದು, ಆ ಕಾರ್ಮಿಕ್ ಕ್ಲಿಯರ್ ಇಂದ ನಿಮ್ಗೆ ಅನಿಸ್ತಿರ್ಬೋದು ಎಲ್ರು ನನ್ನನ್ನು ಬಿಟ್ಟು ಹೋದ್ರು, ತುಂಬಾ ಇಮೋಷನಲ್ ಅಪ್ಸೆಟ್ ಆಗಿರ್ಬೋದು. ಸೊ ಇಲ್ಲಿ ಹೇಳ್ತಿದ್ದಾರೆ ಯೂನಿವರ್ಸ್, ನೀವು ನಿಮ್ಮ ಸೋಲ್ ಪರ್ಪಸ್ ತಿಳ್ಕೊಳ್ಳಿ ಅಂತ ಹೇಳ್ತಾರೆ. ಈ ಸೋಲ್ ಪರ್ಪಸ್ ಅಂತ ಹೇಳಿದ್ರೆ, ಈ ಭೂಮಿಗೆ ನಿಮ್ಮ ಆತ್ಮ ಬರ್ಬೇಕಿದ್ರೆ ಒಂದು ಸೋಲ್ ಕಾಂಟ್ರಾಕ್ಟ್ ಆಗಿ ಬಂದಿರ್ತದೆ. ನಾನು ಇಷ್ಟು ಜನರ ಜೊತೆ ಕರ್ಮ ಕ್ಲಿಯರ್ ಮಾಡ್ತೇನೆ, ಆಮೇಲೆ ನಾನು ಮೋಕ್ಷದ ಕಡೆ ನೋಡ್ತೇನೆ, ಯೂನಿವರ್ಸ್ ಜೊತೆ ನಾನು ಮಿಂಗಲ್ ಆಗ್ತೇನೆ ಅಂತ ಹೇಳಿ. ಇದೊಂಥರ ಟ್ವಿನ್ ಫ್ಲೇಮ್ ಜರ್ನಿ ಅಂದ್ರೆ ಇದು ರೊಮ್ಯಾಂಟಿಕ್ ಜರ್ನಿ ಅಲ್ಲ, ಇದೊಂಥರ ಮೋಕ್ಷದ ಜರ್ನಿ ಅಂತಲೇ ಹೇಳ್ಬೋದು. ಸೊ ನೀವು ನಿಮ್ಮ ಸೋಲ್ ಪರ್ಪಸ್ ಅಂದ್ರೆ ಕಾಂಟ್ರಾಕ್ಟ್, ಭೂಮಿಗೆ ಬರ್ಬೇಕಿದ್ರೆ ನೀವೇನೋ ಒಂದು ಪ್ರಾಜೆಕ್ಟ್ ಭೂಮಿ ಮೇಲೆ ಮಾಡ್ತೇನೆ ಅಂತ ಹೇಳಿ ಬಂದಿದ್ದೀರಿ. ನೀವು ಈ ಭೂಮಿ ಮೇಲೆ ಇರೋ ರಿಲೇಶನ್ಶಿಪ್, ಹಣ ಅಥವಾ ಯಾವುದೇ ಇದ್ರಕ್ಕೋಸ್ಕರ ಬಂದಿರುದಿಲ್ಲ. ಇದೆಲ್ಲ ನಿಮ್ದು ಕಾರ್ಮಿಕ್ ಕ್ಲಿಯರ್. ಈ ಹಿಂದೆ ನಿಮ್ಗೂ ಅವರಿಗೂ ಕರ್ಮ ಇದ್ದಿರ್ಬೋದು. ಈ ಕರ್ಮಗಳನ್ನೆಲ್ಲ ಕಳೆದು ನೀವು ಮೋಕ್ಷಕ್ಕೆ ಹೋಗ್ಬೇಕು ಅಂತೇಳಿ ಈ ನೀವು ಸ್ಪಿರಿಚುವಲ್ ಜರ್ನಿಯಲ್ಲಿ ಬಂದಿರ್ತೀರಿ. ಸೊ ಅದನ್ನ ನೀವು ಅಗ್ರಿಮೆಂಟ್ ನೀವು ಹಾನರ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಈಗ ನೀವು ಅನ್ಕೊಂಡಿರ್ಬೋದು, ಈಗ ನೀವು ತುಂಬಾ ಇಮೋಷನಲ್ ಅಪ್ಸೆಟ್ ಆಗಿರ್ಬೋದು, ನಿಮ್ಮ ನೀವು ಕಳ್ಕೊಂಡಿರ್ಬೋದು, ಸೆಲ್ಫ್ ಲವ್ ಇಲ್ದೇ ಇದ್ದಿರ್ಬೋದು. ಸೊ ಏನು ನೀವು ಅಗ್ರಿಮೆಂಟ್ ಮಾಡ್ಕೊಂಡಿದೀರಾ, ನೀವ್ ಏನು ಜರ್ನಿಯಲ್ಲಿ ಇದ್ರೆ ಅದಕ್ಕೆ ನೀವು ಗೌರವ ಕೊಡ್ಬೇಕು ಅಂತ ಹೇಳ್ತಿದ್ದಾರೆ. ನಿಮ್ಮ ಮಿಷನ್ ನೀವು ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿ. ಸೊ ನಿಮ್ಮಲ್ಲಿ ಅದೆಲ್ಲ ಕಾರ್ಮಿಕ ರಿಲೀಸ್, ನಿಮ್ ಜೀವನದಲ್ಲಿ ಏನೀಗ ನಡೀತಿದ್ಯಾ ಅದೆಲ್ಲ ಬಿಟ್ಟು ನಿಮ್ಮ ನೀವು ಎಕ್ಸ್ಪ್ರೆಸ್ ಮೋಡ್ಗೆ ಬರ್ಬೇಕು ಅಂತ ಹೇಳ್ತಿದ್ದಾರೆ. ಎಕ್ಸ್ಪ್ರೆಸ್ ಮೋಡ್ ಅಂದ್ರೆ ನೀವು ಇನ್ನೊಬ್ರಿಗೆ ಏನಾದ್ರೂ ಒಳ್ಳೇದು ಹೇಳುದಿರ್ಬೋದು, ಒಳ್ಳೇದು ಮಾತಾಡುದಿರ್ಬೋದು, ಅಥವಾ ನಿಮ್ಮ ಕ್ರಿಯೇಟಿವಿಟಿ ಮುಖಾಂತರ 4 ಮಂದಿಗೆ ಒಳ್ಳೇದು ಮಾಡುದಿರ್ಬೋದು. ಸೊ ಇದನ್ನ ನೀವು ಮಾಡ್ಬೇಕು. ಸೊ ನೀವು ನಿಮ್ಮ ಡಿವೈನ್ ಮ್ಯಾಸ್ಕುಲೈನ್ ಅಥವಾ ನಿಮ್ಮ ರಿಲೇಶನ್ಶಿಪ್ ಹಿಂದೆ ಹೋದ್ರೆ ನಿಮ್ದು ಮಿಷನ್ ನಿಲ್ತದೆ ಇಲ್ಲಿಗೆ ಅಂತ ಹೇಳ್ತಿದ್ದಾರೆ. ಸೊ ಇದು ನಿಮ್ಗೆ ಕೊನೆ ಜನ್ಮ ಇದ್ರೂ ಇರ್ಬೋದು, ಇದೆಷ್ಟೋ ಜನ್ಮಗಳಲ್ಲಿ ನೀವು ಈ ಮಿಷನ್ ಟ್ವಿನ್ ಫ್ಲೇಮ್ ಜರ್ನಿ ಮಾಡ್ತಾ ಇದ್ದಿರ್ಬೋದು. ಸೊ ಈ ಜನ್ಮದಲ್ಲಾದ್ರೂ ನೀವು ನಿಮ್ಮ ಮಿಷನ್ ಬಗ್ಗೆ ತಿಳ್ಕೊಳ್ಳಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ತುಂಬಾ ಹೋಪ್ಲೆಸ್ ಎನರ್ಜಿಯಲ್ಲಿ ಇರ್ಬೇಡಿ, ಯಾವುದೇ ಸಂಬಂಧಗಳ ಹಿಂದೆ ಅಥವಾ ಹಣದ ಹಿಂದೆ ಆಗ್ಲಿ ಹೋಗ್ಬೇಡಿ. ಸೊ ಎಲ್ಲಾನು ನೀವು ಏನು ಎಕ್ಸ್ಪ್ರೆಷನ್ ಮಾಡ್ತೀರಾ, ನಿಮ್ಮಲ್ಲಿ ಏನು ಕ್ರಿಯೇಟಿವಿಟಿ ಅಥವಾ ಏನ್ ಬೇಕಾದ್ರೂ ಇರ್ಬೋದು, ಯಾವಾಗ ನೀವು ಜನಗಳಿಗೆ ಕೊಡ್ತೀರಾ, ಸ್ವಲ್ಪ ನೀವು ಕಷ್ಟ ಪಡ್ಬೇಕಾಗ್ತದೆ, ಆಗ ನಿಮ್ಮ ಲೈಫ್ ಆಟೋಮೆಟಿಕ್ ಆಗಿ ನಿಮ್ಮ ಲೈಫ್ ಚೇಂಜ್ ಆಗ್ತದೆ ಅಂತ ಹೇಳ್ತಿದ್ದಾರೆ. ಸೊ ಯಾವುದರ ಹಿಂದೆ, ಯಾವ ಬಂಧನಗಳ ಹಿಂದೆ ಆಗ್ಲಿ ಅಥವಾ ಯಾವುದೇ ಆಸೆಗಳ ಹಿಂದೆ ಆಗಿ ಹೋಗ್ಬೇಡಿ. ಎಲ್ಲವನ್ನು ನೀವು ಕಂಟ್ರೋಲ್ ಮಾಡ್ಬೇಕಾಗ್ತದೆ, ಇನ್ನರ್ ವರ್ಕ್ ಮಾಡ್ಬೇಕಾಗ್ತದೆ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ನೀವು ಇನ್ನರ್ ವರ್ಕ್ ಮಾಡದೇ ಇದ್ದಿರ್ಬೋದು, ಇನ್ನರ್ ವರ್ಕ್ ತುಂಬಾ ಇಂಪಾರ್ಟೆಂಟ್. ಸೊ ಇನ್ನರ್ ವರ್ಕ್ ಕೂಡ್ಲೆ ಮಾಡಿ ಅಂತ ಹೇಳ್ತಿದ್ದಾರೆ. ಸೊ ಕಾರ್ಮಿಕ್ ರಿಲೀಸ್ ಆಗ್ತದೆ ನಿಮ್ ಜೀವನದಲ್ಲಿ, ಸೆಲ್ಫ್ ಲವ್ ಮಾಡಿ ಅಂತ ಹೇಳಿ ಯೂನಿವರ್ಸ್ ಹೇಳ್ತಿದ್ದಾರೆ. ಇಲ್ಲಿ ನೀವು ನಿಮ್ಮ ಅಗ್ರಿಮೆಂಟ್ ಮರೆತಾಗಿದೆ, ಭೂಮಿ ಮೇಲೆ ಇರೋ ಜನಗಳನ್ನು ನೋಡಿಕೊಂಡು ಇದೇ ಜೀವನ ಅಂತ ನೀವು ಅನ್ಕೊಂಡಿರ್ಬೋದು. ಸೊ ಇಲ್ಲಿ ನೀವು ಕೂಡ್ಲೆ ಎಚ್ಚೆತ್ಕೊಳ್ಬೇಕು. ನಿಮ್ಗೆ ಇಲ್ಲಿ ಯೂನಿವರ್ಸ್ ಒಂದು ಅಲ್ರಾಮ್ ಮಾಡ್ತಿದ್ದಾರೆ, ಕಾಷನ್ ಕೊಡ್ತಿದ್ದಾರೆ. ಫೈಲ್ ನಂಬರ್ 2 ಡಿವೈನ್ ಫೆಮಿನೈನಿಗೆ ಎಕ್ಸ್ಪ್ರೆಷನ್ ಆಗ್ಬೇಕು ಅಂತ ಹೇಳ್ತಿದ್ದಾರೆ. ನೀವು ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ, ಅಪ್ಸೆಟ್ ಇಂದಾಗಿ, ನಿಮ್ದು ಪ್ರಾಬ್ಲಮ್ ಇಂದಾಗಿ ನೀವು ಅದೇ ದೊಡ್ಡ ನಿಮ್ ಜೀವನದಲ್ಲೆಲ್ಲ ಕಳ್ಕೊಂಡೆ ಅಂತ ನೀವು ಅದನ್ನೇ ದೊಡ್ಡ ಮಾಡ್ಕೊಂಡು ಕುತ್ಕೊಂಡಿರ್ಬೋದು. ಸೊ ಕೂಡ್ಲೆ ನೀವು ಎಕ್ಸ್ಪ್ರೆಸ್ ಆಗ್ಬೇಕು ಅಂತ ಹೇಳ್ತಾರೆ, ನಿಮ್ಮನ್ನ ನೀವು ವ್ಯಕ್ತಪಡಿಸ್ಕೊಳ್ಬೇಕು ಅಂತ ಹೇಳಿ. ಈಗ ನೀವು ಏನು ಇಮೋಷನಲ್ ಅಪ್ಸೆಟ್ ಆಗಿದ್ದೀರಾ, ನೀವು ಲಾಜಿಕ್ ಆಗಿ ಯೋಚನೆ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಅಂದ್ರೆ ಕ್ಲಾರಿಟಿಗೆ ಬರ್ಬೇಕು, ನಿಮ್ಮ ಮೈಂಡ್ ಕ್ಲಾರಿಟಿ ಇಲ್ಲ ಇಲ್ಲಿ. ಸೊ ಸ್ಟಕ್ ಎನರ್ಜಿಯಿಂದ ಹೊರಗೆ ಬರ್ಬೇಕು, ಹೋಪ್ಲೆಸ್ ಎನರ್ಜಿಯಿಂದ ಹೊರಗೆ ಬರ್ಬೇಕು ಅಂತ ಹೇಳ್ತಿದ್ದಾರೆ. ಇಲ್ಲಿ ನೀವು ನಿಮ್ಮ ಪಾರ್ಟ್ನರ್ ಬಗ್ಗೆ ಇರ್ಬೋದು ಅಥವಾ ಲವ್ ರಿಲೇಶನ್ಶಿಪ್ ಬಗ್ಗೆ ಇದ್ದಿರ್ಬೋದು. ಸೊ ಅದರ ಬಗ್ಗೆ ಯೋಚನೆ ಮಾಡದೆ ದೇವರು ನಿಮ್ಗೆ ಏನು ಒಂದು ಈ ಸೋಲ್ ಪರ್ಪಸ್ ಕೊಟ್ಟಿದ್ದಾರೆ, ಅದರ ಕಡೆ ನೋಡ್ಬೇಕು ಅಂತ ಹೇಳ್ತಿದ್ದಾರೆ. ಇಲ್ಲೊಂದು ನಿಮ್ಗೆ ಯೂನಿವರ್ಸ್ ಆಫರ್ ಮಾಡ್ತಿದ್ದಾರೆ. ಸೊ ನೀವು ಮಾತಾಡ್ಬೇಕು, ಎಕ್ಸ್ಪ್ರೆಸ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ ಇಲ್ಲಿ. PF ಗೆ ಏಂಜಲ್ ನಂಬರ್ ತೆಗಿತಾ ಇದ್ದೇನೆ, 2002 ದ ವೈಟ್ 1616 1122 ಗ್ರೇಟ್ ಶಿಫ್ಟ್ 2121 ಎನರ್ಜಿ ಲೆವೆಲ್ಸ್. ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ ಡಿಸಿಪ್ಲಿನ್ ಮೇಂಟೈನ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ.
ಸೊ ನೀವು ಒಂದು ತುಂಬಾ ಕ್ಲೋಸ್ ಆಗ್ತಿದ್ದೀರಿ ನಿಮ್ಮ ಗೋಲ್ ಅನ್ನು ಎಂಡ್ ಮಾಡೋದಿಕ್ಕೆ. ಸೊ ತುಂಬಾ ದಿವಸಗಳಿಂದ ಕಾಯ್ತಿರ್ಬೋದು ಈ ಗೋಲ್ ನಿಮ್ಗೆ ಎಂಡ್ ಮಾಡ್ಲಿಕ್ಕೆ, ಅದು ಹತ್ರ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಸೊ ನಿಮ್ಮ ನೀವು ಎಕ್ಸ್ಟೆಂಡ್ ಮಾಡುವ, ಓವರ್ ಎಕ್ಸ್ಟೆಂಡ್ ಮಾಡಬೇಡಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ಈ ಗೋಲಿಗೋಸ್ಕರ ಏನೋ ಮಾಡ್ಬೇಕಂತ ಹೇಳಿ ತುಂಬಾ ಓವರ್ ಥಿಂಕಿಂಗ್ ಆಗ್ಲಿ ಅಥವಾ ಓವರ್ ಎಕ್ಸ್ಟೆಂಡ್ ಆಗ್ಲಿ ಮಾಡಬೇಡಿ. ಸೊ ನಿಮ್ಮ ನೀವು ಎನರ್ಜಿ ಇಲ್ಲಿ ನೀವು ಪ್ರೊಟೆಕ್ಷನ್ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ. ಫೋಕಸ್ ತುಂಬಾ ಇಂಪಾರ್ಟೆಂಟ್. ಸೊ ಡಿಸಿಪ್ಲಿನ್, ಫೋಕಸ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದಾರೆ. ಸೊ ನೀವ್ ಏನ್ ಮಾಡಿದ್ರುನು ಈಗ ನಿಮ್ಮ ಇದಕ್ಕೆಲ್ಲಾನು ಪೇ ಆಫ್ ಆಗ್ತದೆ ಅಂತ ಹೇಳ್ತಿದ್ದಾರೆ. ನೀವು ಒಳ್ಳೇದು ಮಾಡ್ಲಿ ಕೆಟ್ಟದ್ದು ಮಾಡ್ಲಿ ಎಲ್ಲದಕ್ಕೂ ನಿಮ್ಗೆ ಇಲ್ಲಿ ರಿಸಲ್ಟ್ ಬರ್ತದೆ. ಸೊ ಇಲ್ಲಿ ನೀವು ಡಿಸಿಪ್ಲಿನ್ ಇಂದ ತುಂಬಾ ಇಂಪಾರ್ಟೆಂಟ್, ತುಂಬಾ ಅಂದ್ರೆ ಒಳ್ಳೆ ರೀತಿಯಿಂದ ಮುಂದೆ ಸಾಗ್ಬೇಕು ಅಂತ ಹೇಳ್ತಿದ್ದಾರೆ. ಈ ಟ್ವಿನ್ ಫ್ಲೇಮ್ ಜರ್ನಿ ಏನಿದ್ಯಾ, ಇದು ನಿಧಾನವಾಗಿ ಒಂದು ಸ್ಟೆಪ್ ಬೈ ಸ್ಟೆಪ್ ಒಂದೊಂದು ಸ್ಟೆಪ್ ಹತ್ಕೊಂಡು ಹೋಗ್ಬೇಕು. ಇದು ಸಡನ್ ಮೇಲೆ ಏರುವಂತದಲ್ಲ. ಸೊ ನಿಮ್ಮ ಮೇಲೆ ನೀವು ಟ್ರಸ್ಟ್ ಇಡಿ. ನಿಮ್ಗೆ ಅನಿಸ್ತಿರ್ಬೋದು ಏನಾದ್ರೂ ಎಷ್ಟು ವರ್ಕ್ ಮಾಡ್ತಿದ್ರು ನನ್ ಜೀವನದಲ್ಲಿ ಏನು ಆಗ್ತಾ ಇಲ್ಲ ಅಂತ ಹೇಳಿ. ಇಲ್ಲಿ ಏನೋ ಒಂದು ಡಿಸಿಪ್ಲಿನ್ ಇಲ್ಲ, ನಿಮ್ಗೆ ಡಿಸಿಪ್ಲಿನ್ ಇಲ್ಲಿ ಬರ್ತಾ ಇದೆ. ನಿಮ್ಗೆ ಬೇರೆ ನಿಮ್ಮ ಅಪೋಸಿಟ್ ಸೆಕ್ಸ್ ಮೇಲೆ ತುಂಬಾನೇ ಇಂಟ್ರೆಸ್ಟ್ ಇದ್ದಿರ್ಬೋದು. ಸೊ ಇಲ್ಲಿ ಅದರ ಬಗ್ಗೆ ಡಿಸಿಪ್ಲಿನ್ ಬರ್ತಾ ಇದೆ. ಪ್ಯೂರಿಟಿ ಇರ್ಬೇಕು ಅಂತ ಹೇಳ್ತಿದ್ದಾರೆ. ತುಂಬಾ ನೀವು ಸೊ ಇಂಟಿಮೆಸಿ ಬಗ್ಗೆ ತುಂಬಾನೇ ನೀವು ಇಲ್ಲಿ ಟೆನ್ಷನ್ ಮಾಡ್ಕೊಂಡಿರ್ಬೋದು. ಅದರ ಬಗ್ಗೆ ಡಿಸಿಪ್ಲಿನ್ ಅಲ್ಲಿ ಇರ್ಬೇಕು ಅಂತ ಹೇಳ್ತಿದ್ದಾರೆ. ಇಲ್ಲಿ ಒಂದು ಕಾಷನ್ ಕೊಡ್ತಿದ್ದಾರೆ. ಪ್ರಾಸ್ಪೆರಿಟಿ ಬರ್ತಾ ಇದೆ, ಹಾರ್ಮನಿ ಬರ್ತಾ ಇದೆ. ಸೊ ನಿಧಾನವಾಗಿ ನೀವು ಇಲ್ಲಿ ನಿಧಾನವಾಗಿ ಮೇಲೆ ಮೇಲೆ ಏರ್ಬೇಕು ಅಂತ ಹೇಳ್ತಿದ್ದಾರೆ ಡಿಸಿಪ್ಲಿನ್ ಇಂದ. ಇಲ್ಲಿ ನೀವು ತುಂಬಾನೇ ಕಂಟ್ರೋಲ್ ಮಾಡ್ತಿದ್ದೀರಿ ನಿಮ್ಮ ಜೀವನವನ್ನು. ನೀವೇನ್ ತಿಳ್ಕೊಂಡಿದ್ದೀರಿ ಅದಕ್ಕಿಂತ ಜಾಸ್ತಿ ಕಂಟ್ರೋಲ್ ಮಾಡ್ಕೊಳ್ತಿದ್ದೀರಿ. ಸೊ ನಿಮ್ಗೆ ಏನು ಇಂಟ್ರೆಸ್ಟ್ ಇದೆಯಾ, ಏನು ಇಷ್ಟ ಇದೆಯಾ ಅದನ್ನ ನೀವು ಕಲಿಬೇಕು ಅಂತ ಹೇಳ್ತಿದ್ದಾರೆ. ಥಿಂಗ್ಸ್ ಅನ್ನು ನೀವು ಟರ್ನ್ ಮಾಡ್ಕೊಳ್ಬೇಕು ಅಂತ ಹೇಳ್ತಿದ್ದಾರೆ. ಸೊ ನಿಮ್ಗೆ ಬೇಕಾದಷ್ಟು ಸ್ನೇಹಿತರಿದ್ದಾರೆ. ಸೊ ಖುಷಿಯಿಂದ ಇರಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ಸ್ಟ್ರೆಸ್, ಡಿಪ್ರೆಷನ್ ಇಂದ ಹೊರಗೆ ಬರ್ಬೇಕು. ನಿಮ್ಗೆ ಏನು ಈ ಫಿಸಿಕಲ್ ರಿಲೇಶನ್ಶಿಪ್ ಅಥವಾ ಇಂಟಿಮೆಸಿ ಇದೆಯಾ ಅದರ ಬಗ್ಗೆ ಡಿಸಿಪ್ಲಿನ್ ಅಲ್ಲಿ ಇರ್ಬೇಕು ಅಂತ ಹೇಳ್ತಿದ್ದಾರೆ ಇಲ್ಲಿ. ಅಥವಾ ಬೇರೆ ಯಾವ್ದಾದ್ರು ನಿಮ್ದು ಅಡಿಕ್ಷನ್ ಇರ್ಬೋದು, ಬ್ಯಾಡ್ ಹ್ಯಾಬಿಟ್ಸ್ ಇರ್ಬೋದು. ಸೊ ಇದು ನಿಮ್ದು ಎನರ್ಜಿ ಲೆವೆಲ್ ಅನ್ನು ಡ್ರೈನ್ ಮಾಡ್ತಾ ಇದೆ. ಸೊ ಅದ್ರ ಬಗ್ಗೆ ನೀವು ತುಂಬಾನೇ ಗಮನ ಹರಿಸ್ಬೇಕು ಅಂತ ಹೇಳ್ತಿದ್ದಾರೆ ಇಲ್ಲಿ. ನಿಮ್ಗಿಲ್ಲಿ ಒಂದು ಹೊಸ ರೊಮ್ಯಾಂಟಿಕ್ ಅಥವಾ ಒಂದು ಪ್ಲಾಟೋನಿಕ್ ಫ್ರೆಂಡ್ಶಿಪ್ ಬರ್ತದೆ ಅಂತ ಹೇಳ್ತಿದ್ದಾರೆ. ಸೊ ಒಂದು ಹೊಸ ಪರ್ಸನ್ ನಿಮ್ಮ ಹಿಂದಿನ ಪಾಸ್ಟ್ ಲೈಫ್ ಇಂದೊಬ್ರು ಬರ್ತಿದ್ದಾರೆ. ಸೊ ಎಲ್ಲಾನು ಒಂದು ಕರೆಕ್ಟ್ ಆದ ಟೈಮ್ ಅಲ್ಲೇ ಇದಾಗ್ತದೆ ಅಂತ ಹೇಳ್ತಿದ್ದಾರೆ. ಸೊ ಕೆಲವೊಮ್ಮೆ ನಿಮ್ಗೆ ಏನಾದ್ರೂ ಕಷ್ಟ ಇದ್ದಿರ್ಬೋದು, ಅದೆಲ್ಲ ಕಡಿಮೆ ಆಗ್ತದೆ. ನಿಮ್ದು ಸೋಲ್ಮೇಟ್ ಇಲ್ಲಿ ಎಂಟ್ರಿ ಆಗ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಕೆಲವರಿಗೆ ರೊಮ್ಯಾನ್ಸ್ ಬರ್ತಾ ಇದೆ, ಸಪೋರ್ಟ್ ಇರ್ಬೋದು ಅಥವಾ ಒಂದು ಕಂಫರ್ಟ್ ಬರ್ತಾ ಇದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಗ್ರೇಟ್ ಶಿಫ್ಟ್, ಪರ್ಸನಲ್ ಗ್ರೋತ್ ಆಗ್ತಾ ಇದೆ, ಸ್ಪಿರಿಚುವಲ್ ಡೆವಲಪ್ಮೆಂಟ್ ಆಗ್ತಾ ಇದೆ, ಮ್ಯಾನಿಫೆಸ್ಟಿಂಗ್ ಗೋಲ್ಸ್, ಕನೆಕ್ಷನ್. ಇಲ್ಲಿ ನೀವು ಎಫರ್ಟ್ ಹಾಕ್ಬೇಕು ಅಂತ ಹೇಳ್ತಾರೆ. ಅದರ ಮೇಲೆ ನೀವು ಫೋಕಸ್ ಹಾಕ್ಬೇಕು. ಸೊ ಇದರಿಂದ ಪಾಸಿಟಿವ್ ಚೇಂಜ್ ಬರ್ತದೆ ಅಂತ ಹೇಳ್ತಾರೆ. ಎಫರ್ಟ್ ಹಾಕದೆ ಅಂದ್ರೆ ನೀವು ಪ್ರಯತ್ನ ಪಡದೆ ಯಾವುದೇ ಇಲ್ಲಿ ಪಾಸಿಟಿವ್ ಚೇಂಜ್ ಬರುವುದಿಲ್ಲ. ನೀವು ಎಕ್ಸ್ಪಾಂಡ್ ಮಾಡ್ಕೊಳ್ಬೇಕು ಅಂತ ಹೇಳ್ತಿದ್ದಾರೆ. ಸೊ ಒಂದು ಗ್ರೇಟ್ ಶಿಫ್ಟ್ ಬರ್ತಾ ಇದೆ. ಸೊ ನೀವು ರೆಡಿ ಮಾಡ್ಕೊಳ್ಬೇಕು ಅಂತ ಹೇಳ್ತಿದ್ದಾರೆ. ನಿಮ್ಮ ಇಂಟೆನ್ಷನ್ ಸೆಟ್ ಮಾಡ್ಕೊಳ್ಬೇಕು, ಡಿಸಿಪ್ಲಿನ್ ಅಲ್ಲಿ ಇರ್ಬೇಕು ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ನೀವು ಇದ್ರ ಬಗ್ಗೆ ತುಂಬಾ ಇಂಪಾರ್ಟೆಂಟ್ ಕೊಡದೇ ಇರ್ಬೋದು, ಅಥವಾ ಈ ಜನ್ಮ ಅಲ್ಲ ಇನ್ನೊಂದ್ ಜನ್ಮದಲ್ಲಿ ನೋಡುವ ಅಂತ ಅನ್ಕೊಳ್ತಿರ್ಬೋದು. ಆದ್ರೆ ಡಿಸಿಪ್ಲಿನ್ ಅಂದ್ರೆ ತಿಳ್ಕೊಳ್ಳಿ, ಇದು ನಿಮ್ ಕೊನೆ ಜನ್ಮ ಇದ್ರೂ ಇರ್ಬೋದು, ಇನ್ನೊಂದ್ ಜನ್ಮ ನಿಮ್ಗೆ ಇರದೇ ಇದ್ದಿರ್ಬೋದು. ಸೊ ಈ ಜನ್ಮದಲ್ಲಿ ನಿಮ್ಗೆ ಕಂಪ್ಲೀಟ್ ಮಾಡೋದಿರ್ತದೆ. ನೀವು ಇದ್ರ ಬಗ್ಗೆ, ಈ ಜರ್ನಿ ಬಗ್ಗೆ ತುಂಬಾ ಸೀರಿಯಸ್ನೆಸ್ ಗೆ ಬರ್ಬೇಕು. ಡಿಸಿಪ್ಲಿನ್ ಇಲ್ಲಿ ಮೇಂಟೈನ್ ಆಗ್ತಾ ಇಲ್ಲ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಇದು ನೋಡ್ತಿರುವವರು ಫೆಮಿನೈನ್, ಇದು ಗಂಡಿರ್ಬೋದು ಹೆಣ್ಣಿರ್ಬೋದು, ನಾನು ಎನರ್ಜಿ ಹೇಳ್ತಿದ್ದೇನೆ. ಸೊ ನೀವು ಡಿಸಿಪ್ಲಿನ್ ಅಲ್ಲಿ ಇಟ್ಕೊಳ್ಳೋದು ತುಂಬಾ ಮುಖ್ಯ ಎಲ್ಲ ವಿಷಯದಲ್ಲೂ. ಫುಡ್ ಇರ್ಬೋದು, ನಿಮ್ಮ ಹಾಕೊಳ್ಳೋ ಬಟ್ಟೆ ಇರ್ಬೋದು, ಮಾತಾಡೋ ರೀತಿ ಇರ್ಬೋದು, ಅಥವಾ ನಿಮ್ದು ಅಪೋಸಿಟ್ ಸೆಕ್ಸ್ ಬಗ್ಗೆ ನಿಮ್ಗಿರೋ ಇಂಟ್ರೆಸ್ಟ್ ಇರ್ಬೋದು, ಎಲ್ಲಾನು. ಸೊ ಎಲ್ಲವನ್ನು ನೀವು ಡಿಸಿಪ್ಲಿನ್ ತುಂಬಾ ಇಂಪಾರ್ಟೆಂಟ್ ಅಂತ ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ ನಿಮ್ಗೆ. ಫೆಮಿನೈನ್ಗೆ ತುಂಬಾ ಯೂನಿವರ್ಸ್ ಇಲ್ಲಿ ಅಲರ್ಟ್ ಮಾಡ್ತಿದ್ದಾರೆ. ಅಲರ್ಟ್ ಮೆಸೇಜ್ ಇದೆ. ನೀವು ವರ್ಕ್ ಮಾಡದಿರ್ಬೋದು ಅಥವಾ ಡಿಸಿಪ್ಲಿನ್ ಅಲ್ಲಿ ಇಲ್ಲದೆ ಇದ್ದಿರ್ಬೋದು. ಫ್ಯಾಮಿಲಿ lineage, ಕಮ್ಯುನಿಕೇಶನ್, ತ್ರೀ ಡಿ ಇಲ್ಯೂಷನ್, ಮಾಸ್ಕ್,
ಸೊ ಈಗ ನೀವು ಎಲ್ಲರ ಮುಂದೆ ನಗ್ತಾ ಇದ್ದಿರ್ಬೋದು, ಆದ್ರೆ ಇದೊಂಥರ ಮಾಸ್ಕ್ ಹಾಕೊಂಡು ಅಂದ್ರೆ ಎಲ್ಲರ ಮುಂದೆ ನಾನು ಚೆನ್ನಾಗಿದೆ ಅಂತ ನಗ್ತಾ ಇರ್ಬೋದು, ಮನಸ್ಸಿನ ತುಂಬಾ ನೋವಿದೆ. ಸೊ ನಿಮ್ದು ರಿಯಲ್ ಇಮೋಷನ್ ಏನಿದೆಯಾ ಅದು ಮನಸ್ಸಲ್ಲಿ ನೋವಿದೆ, ಅದನ್ನ ನೀವು ಕ್ಲಿಯರ್ ಮಾಡ್ಕೊಳ್ಬೇಕು ಅಂತ ಹೇಳ್ತಿದ್ದಾರೆ. ಆನ್ಸೆಸ್ಟರ್ ಕರ್ಮ, ಪೂರ್ವಜರದ್ದೇನಾದ್ರೂ ಕರ್ಮ ಇರ್ಬೋದು, ಅದನ್ನ ನೀವು ಕ್ಲಿಯರ್ ಮಾಡ್ಕೊಳ್ಬೇಕು ಅಂತ ಹೇಳ್ತಿದ್ದಾರೆ. ಒಂದು ಕಮ್ಯುನಿಕೇಶನ್ ಸ್ಟಾರ್ಟ್ ಆಗ್ಬೇಕು ಅಂತ ಹೇಳ್ತಿದ್ದಾರೆ. ನಿಮ್ಮ ಟ್ವಿನ್ ಫ್ಲೇಮ್ ಜೊತೆ ಒಂದು ಕ್ಲಿಯರ್ ಆಗಿ ನೀವು ಕಮ್ಯುನಿಕೇಶನ್ ಮಾಡ್ಕೊಳ್ಬೇಕು, ಮಾತಾಡ್ಬೇಕು ಅಂತ ಹೇಳ್ತಿದ್ದಾರೆ. ಅವರನ್ನ ನೀವು ಬ್ಲಾಕ್ ಮಾಡಿರ್ಬೋದು, ಅನ್ಬ್ಲಾಕ್ ಮಾಡಿ ಅಂತ ಹೇಳ್ತಿದ್ದಾರೆ. ಕ್ಲಿಯರ್ ಮಾಡ್ಕೊಳ್ಳಿ. ಏನಾದ್ರೂ ಗಲಾಟೆ ಇದ್ದಿರ್ಬೋದು, ಅಥವಾ ನೀವು ಅವ್ರಿಗೆ ಕ್ಷಮೆ ಕೇಳಿದಿರ್ಬೋದು, ಅಥವಾ ಅವರಿಗೆ ಪ್ರೀತಿ ತೋರಿಸೋದಿರ್ಬೋದು, ಎಲ್ಲವನ್ನು ನೀವು ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಸೊ ಒಂದು 3D ಇಲ್ಯೂಷನ್ ಇರ್ಬೋದು ನಿಮ್ಗೆ. 3D ಇಲ್ಯೂಷನ್ ಅಂದ್ರೆ ಭೂಮಿ ಮೇಲೆ ಜನಗಳನ್ನ ನೋಡಿ ಇದೇ ಜೀವನ ಅಂತ ನೀವು ಅನ್ಕೊಂಡಿರ್ಬೋದು. ಸೊ ಇಲ್ಲಿ ಡೋಂಟ್ ಕನ್ಫ್ಯೂಸ್ ಅಂತ ಹೇಳ್ತಿದ್ದಾರೆ. ಡೋಂಟ್ ಕನ್ಫ್ಯೂಸ್ ಬೈ ವರ್ಲ್ಡ್ ಇಲ್ಯೂಷನ್, ಫಿಸಿಕಲ್ ರಿಯಾಲಿಟಿ ಇಸ್ ನಾಟ್ ಯುವರ್ ಟ್ರೂ ಸೆಲ್ಫ್. ಏನ್ ನೀವೀಗ ನೋಡ್ತಿದ್ದೀರಾ ಅದು ಯಾವ್ದು ಟ್ರೂ ಸೆಲ್ಫ್ ಅಲ್ಲ. ಸೊ ನಿಮ್ದು ಏನಿದ್ರು ಇಲ್ಲಿ ಕನ್ಫ್ಯೂಷನ್ ಆಗ್ಬಾರ್ದು. ನೀವು ದೇವರಿಗೆ ಸರೆಂಡರ್ ಆಗ್ಬೇಕು. ದೇವರಿಗೆ ಸರೆಂಡರ್ ಅಂತ ಹೇಳಿದ್ರೆ ನನ್ನಿಂದ ಆಗುದಿಲ್ಲ ಅಂತ ಬಿಟ್ಟು ಬಿಡುದಲ್ಲ, ನಾವ್ ಎಲ್ಲ ಕೆಲಸನು ಮಾಡ್ತಿರ್ಬೇಕು. ಅದ್ರ ರಿಸಲ್ಟ್ ಒಳ್ಳೇದು, ಅದ್ರ ರಿಸಲ್ಟ್ ಹೇಗೆ ಬರ್ತದೆ ಅಂತ ಕಾಯ್ತಾ ಇದ್ದಿರ್ಬೋದು. ರಿಸಲ್ಟ್ ಒಳ್ಳೇದು ಬರ್ಲಿ ಕೆಟ್ಟದ್ದು ಬರ್ಲಿ, ನಾನ್ ಬರೀ ಕೆಲಸ ಮಾಡುದಷ್ಟೇ ನನ್ನ ಕೆಲಸ. ಏನಿದ್ರು ದೇವ್ರು ಕಾಯ್ತಾನೆ ಅಂತ ಹೇಳಿ ನೀವು ದೇವರಿಗೆ ಶರಣಾಗುದು ಅಂತ ಹೇಳಿದ್ರೆ ಹಾಗೆ. ಸೊ ಒಂದು ದೇವರಿಗೆ ಶರಣಾಗಿ ನೀವು ಇದೊಂದು ಡಿವೈನ್ಲಿ ಗೈಡೆಡ್ ಜರ್ನಿ. ಏನಿದ್ರು ನಂಗೆ ಇದಕ್ಕೆ ದೇವರದ್ದು ಸಹಾಯ ಹಸ್ತ ಇದ್ದೇ ಇದೆ. ಭೂಮಿ ಮೇಲೆ ಇರುವ ಮನುಷ್ಯರು ನಂಗೆ ಏನ್ ಬೇಕಾದ್ರೂ ಮಾಡ್ಲಿ, ಅಥವಾ ಹೇಗ್ ಬೇಕಾದ್ರೂ ನನ್ನ ಬಗ್ಗೆ ಮಾತಾಡ್ಲಿ, ಆದ್ರೆ ದೇವರ ಪ್ರೊಟೆಕ್ಷನ್ ಒಂದು ಇದೆ. ಇದೊಂದು ದೇವರಿಂದ ನಾನು ಪಡ್ಕೊಂಡ್ ಬಂದಿರೋ ಜರ್ನಿ ಅಂತ ಹೇಳಿ ನೀವು ಮುಂದೆ ಸಾಗ್ಬೇಕು ಅಂತ ಹೇಳ್ತಿದ್ದಾರೆ. ಇಲ್ಲಿ ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್ ನಿಮ್ಗೆ. ಸೊ ಇದು ಡಿವೈನ್ ಫೆಮಿನೈನ್ ರೀಡಿಂಗ್. ಇಲ್ಲಿ ಜನರಲ್ ಮೆಸೇಜ್ ಇದೆ. ಇದು ಫೆಮಿನೈನ್ ಮತ್ತೆ ಮೆಸ್ಕುಲೈನ್ ಇಬ್ಬರಿಗೂ ಅಪ್ಲೈ ಆಗ್ತದೆ. ಇಲ್ಲಿ ಮೆಸ್ಕುಲೈನ್ ಏನಿದೆಯಾ, ಈ ಫೆಮಿನೈನ್ ಎನರ್ಜಿ ಬೇರೆ, ಇಲ್ಲಿ ಮೆಸ್ಕುಲೈನ್ ಎನರ್ಜಿ ಬೇರೆ. ಈ ಮೆಸ್ಕುಲೈನ್ ಎನರ್ಜಿಯ ಫೆಮಿನೈನ್ ತುಂಬಾ ವರ್ಕ್ ಮಾಡಿದ್ದಾರೆ. ಸೊ ಇಲ್ಲಿ ಫೆಮಿನೈನ್ ವರ್ಕ್ ಮಾಡ್ತಾ ಇಲ್ಲ. ಸೊ ನಿಮ್ಮ ಮೆಸ್ಕುಲೈನ್ ಇನ್ನೂ ವೇಕಪ್ ಆಗ್ಬೇಕಷ್ಟೇ. ಸೊ ಈ ಮೆಸ್ಕುಲೈನ್ ಬೇರೆ, ಈ ಫೆಮಿನೈನ್ ಬೇರೆ, ಇದೆರಡು ಒಂದೇ ರೆಸೊನೇಟ್ ಆಗುದಿಲ್ಲ. ಸೊ ಇದು ಜನರಲ್ ಮೆಸೇಜ್ ಇರ್ತದೆ. ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ, ಸ್ಪೀಕ್ ಯುವರ್ ಟ್ರೂತ್, ಎಕ್ಸ್ಪ್ರೆಸ್ ಯುವರ್ ಸೆಲ್ಫ್. ನಿಮ್ಮನ್ನ ನೀವು ಎಕ್ಸ್ಪ್ರೆಸ್ ಮಾಡ್ಕೊಳ್ಬೇಕು. ನಿಮ್ಮಲ್ಲಿ ಸತ್ಯ ಏನಿದೆಯಾ ಅದನ್ನ ನೀವು ಹೇಳ್ಬೇಕು. ಅದನ್ನ ಹೇಳೋ ಮೊದಲು ನಿಮ್ಮನ್ನ ನೀವು ತಿಳ್ಕೊಳ್ಬೇಕು. ನೀವ್ಯಾರು, ನಿಮ್ಮಲ್ಲಿ ಏನು ಸತ್ಯ ಇದೆ ಅದನ್ನ ನೀವು, ಅಂದ್ರೆ ಇನ್ನರ್ ಎಕ್ಸ್ಪ್ರೆಷನ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದಾರೆ. ಆಮೇಲೆ ಹೊರಗಡೆ ನೀವು ಹೇಳ್ಬೇಕು, ಅಥವಾ ಬೇರೆ ಯಾರಿಗಾದ್ರು ನಿಮ್ಮ ಬಗ್ಗೆ ಹೇಳೋದಿರ್ಬೋದು. ನೀವ್ಯಾರು, ನಿಮ್ಗೆ ಅವ್ರಿಗೆ ಏನ್ ರಿಲೇಶನ್ಶಿಪ್, ಅಥವಾ ನಿಮ್ಮಲ್ಲಿ ಏನಿದೆ, ಏನಾದ್ರೂ ಒಂದು ಸೀಕ್ರೆಟ್ ಹೇಳೋದಿರುವುದು, ಎಲ್ಲ ಹೇಳ್ಬೇಕು ಅಂತ ಹೇಳ್ತಿದ್ದಾರೆ. ಇಲ್ಲಿ ಸ್ಪಿರಿಚುವಲ್ ಅವೇಕನಿಂಗ್ ಆಗ್ತಾ ಇದೆ. ಶಿಫ್ಟ್ ಆರ್ ಟು ಬಿ ಶಿಫ್ಟೆಡ್. ಕೆಲವೊಮ್ಮೆ ನಿಮ್ಮ ಜೀವನ ಇಲ್ಲಿ 3D ಇಂದ 5D ಗೆ ಶಿಫ್ಟ್ ಆಗಿರ್ಬೋದು, ಅಂದ್ರೆ ಸ್ಪಿರಿಚುವಾಲಿಟಿ ಕಡೆ. ಇನ್ನು ಕೆಲವರದ್ದು ಶಿಫ್ಟ್ ಆಗುದ್ರಲ್ಲಿ ಇದೆ ಅಂತ ಹೇಳಿದೆ. ಈಗಷ್ಟೇ ಅವೇಕನಿಂಗ್ ಆಗ್ತಾ ಇದೆ ನಿಮ್ದು. ಸೊ ಇಲ್ಲಿ ನೀವು ರೆಡಿ ಆಗಿರ್ಬೇಕು ಅಂತ ಹೇಳ್ತಾರೆ, ಒಂದು ಶಿಫ್ಟ್ ಬರ್ತಾ ಇದೆ ಅಂತ ಹೇಳಿ. ಸೊ ಇಲ್ಲಿ ಕಿಂಗ್, ಡಿವೈನ್ ಮ್ಯಾಸ್ಕುಲಿನ್ ಒಂದು ಕಿಂಗ್ ರೋಲ್ ಅಲ್ಲಿ ಇದ್ದಾರೆ. ಅಂದ್ರೆ ಇಲ್ಲಿ ಹೈಯರ್ ವಿಸ್ಡಮ್ ನಿಮ್ಗೆ, ನಿಮ್ಮಲ್ಲಿ ನೀವು ನೋಡಿದಿರಿ, ನಿಮಗೆ ತುಂಬಾ ಬೇಕಾದಷ್ಟು ಬುದ್ಧಿಗಳಿವೆ. ಎಲ್ಲ ಒಂದು ನಿಮ್ಗೆ ಸತ್ಯ ಗೊತ್ತಾಗಿರ್ಬೋದು. ನೀವು ಈಗ ನಿಮ್ಮ ಲೈಫ್ ಅನ್ನು ನೀವು ಇಮೋಷನ್ ಅನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಿರ್ಬೋದು. ಸೊ ಒಂದು ಇಮೋಷನಲ್ ಸ್ಟೆಬಿಲಿಟಿ ಇದೆ. ಡಿವೈನ್ ಮ್ಯಾಸ್ಕುಲಿನ್ ಒಂದು ಕಿಂಗ್ ರೋಲಿಗೆ ಬಂದಿದ್ದಾರೆ. ಇದೊಂಥರ ನೀವು ಶೈನ್ ಆಗುವಂತದ್ದು. ನಿಮ್ಗೆ ಏನಾದ್ರೂ ದೊಡ್ಡ ಪದವಿಗಳು ಅಥವಾ ದೊಡ್ಡ ಅಧಿಕಾರ ಹುದ್ದೆಗಳು ಸಿಗ್ಬೋದು, ನೀವು ಶೈನ್ ಆಗ್ಬೋದು ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಅಂದ್ರೆ ನಿಮ್ಗೆ ತುಂಬಾ ಧೈರ್ಯನೂ, ಒಂದು ಕಾನ್ಫಿಡೆನ್ಸ್ ಇದೆ. ನೀವು ಏನ್ ಹೇಳ್ತಾರೆ, ಒಂದು ಸಾಹಸ ಮಾಡೋ ವ್ಯಕ್ತಿ ಇರ್ಬೋದು. ನಿಮ್ಗೆ ತುಂಬಾ ಧೈರ್ಯ ಸ್ಥೈರ್ಯಗಳು ತುಂಬಾನೇ ಇರ್ಬೋದು. ವಿಲ್ ಪವರ್ ಸ್ಟ್ರಾಂಗ್ ಇದೆ. ಇಲ್ಲಿ ನಂಬರ್ ನಿಮ್ಗೆ 2, 8, 7, 5 ಅಥವಾ 1, 9 ಇಂಪಾರ್ಟೆಂಟ್ ಇರ್ಬೋದು ಈ ನಂಬರ್. ಜನರಲ್ ರೀಡಿಂಗ್ ಅಲ್ಲಿ ಮ್ಯಾಸ್ಕುಲೈನ್ಗೆ ಶೈನ್ ಆಗುವಂತದ್ದು ಬಂದಿದೆ. ಸೊ ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ, ಹಗಲು ಕನಸು ಕಾಣೋದನ್ನು ಬಿಡ್ಬೇಕು, ಭ್ರಮೆಯಿಂದ ಹೊರಗ್ ಬರ್ಬೇಕು ಅಂತ ಹೇಳ್ತಿದ್ದಾರೆ. ಎಲ್ಲ ನೀವು ಅಂದ್ರೆ ಇನ್ಕಂಪ್ಲೀಟ್ ಮಾಡ್ತಿರ್ಬೇಕು, ಫಾಸ್ಟ್ ಮಾಡ್ಬೇಕು, ಏನೋ ಮಾಡ್ಬೇಕಂತೇಳಿ ಇನ್ಕಂಪ್ಲೀಟ್ ಮಾಡದೇ ಇರ್ಬೋದು. ಸೊ ಎಲ್ಲವನ್ನು ಕಂಪ್ಲೀಷನ್ ಮಾಡ್ಬೇಕು ಅಂತ ಹೇಳ್ತಾರೆ. ಒಂದು ಕ್ವೀನ್ ಪವರ್ಗೆ ಬರ್ಬೇಕು. ಈ ಹಿಂದೆ ನಿಮ್ಮ ಜೀವನದಲ್ಲಿ ಏನು ಪಾಠಗಳಿದೆ ಅದನ್ನ ಪಾಠ ಕಲಿಬೇಕು ಅಂತ ಹೇಳ್ತಿದ್ದಾರೆ. ಒಂದು ಕಿಂಗ್ ರೋಲಿಗೆ ಬರ್ಬೇಕು ಅಂತ ಹೇಳಿ. ಇನ್ನು ಕೆಲವರಿಗೆ ಡಿವೈನ್ ಮ್ಯಾಸ್ಕುಲೈನ್ ಇರ್ಬೋದು. ನಿಮ್ ಜೀವನದಲ್ಲಿ ಒಂದು ಹೊಸ, ಈಗ ಹೇಳಿದ್ರು ಡಿವೈನ್ ಫೆಮಿನೈನ್ಗೆ, ಡಿವೈನ್ ಮ್ಯಾಸ್ಕುಲೈನ್ಗೆ ನಿಮ್ ಜೀವನದಲ್ಲಿ ಒಂದು ಹೊಸ ಬಿಗಿನಿಂಗ್ ಸ್ಟಾರ್ಟ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ನೀವು ಸುತ್ತಮುತ್ತ ಇರುವ ಜನಗಳನ್ನು ಸೇರ್ಕೊಂಡು ನೀವು ಪಬ್ಲಿಕ್ ಫಿಗರ್,
ಪಬ್ಲಿಕ್ ಅನ್ನು ಸೇರಿಸ್ಕೊಂಡು ನೀವೊಂದು ಏನೋ ಒಂದು ಪ್ರಾಜೆಕ್ಟ್ ಮಾಡ್ಬೋದು, ಅಂದ್ರೆ ಒಂದು ಅಡ್ಮಿನಿಸ್ಟ್ರೇಷನ್ ಅಥವಾ ಯಾವ್ದಾದ್ರು ಒಂದು ನಿಮ್ಗೆ ಅಧಿಕಾರ ಸಿಂಹಾಸನ ಸಿಗ್ಬೋದು. ಸೊ ಇಷ್ಟು ತನಕ ನಿಮ್ಗೆ ಕನ್ಫ್ಯೂಷನ್ ಇದ್ದಿರ್ಬೋದು, ಎಲ್ಲ ಕನ್ಫ್ಯೂಷನ್ ಕ್ಲಿಯರ್ ಆಗ್ತದೆ ಇಲ್ಲಿ. ನಿಮ್ದು ನೀವು ಎಕ್ಸ್ ಅಥವಾ ನಿಮ್ದು ಏನೋ ಡಿವೈನ್ ಫೆಮಿನನ್ ಇದೆಯಾ ಅವರಿಗೆ ನೀವು ಆಫರ್ ಕೊಡ್ಬೋದು. ಏಂಜಲ್ಸ್ ನಂಬರ್ ತೆಗೆದಿದ್ದೇನೆ ಜನರಲ್ ಆಗಿ. ದ ಗಟ್ ಫೀಲಿಂಗ್, ಸಪೋರ್ಟ್, 444 333 ನಿಮ್ಗೆ ಕಾಣಿಸ್ತಿರ್ಬೋದು. 0440 1 2 3 4. ಗುಡ್ ಲಕ್. ಸ್ಪಿರಿಟ್ ಗೈಡ್ಸ್, ಪ್ರೋಗ್ರೆಸ್, ಜಸ್ಟಿಸ್, ಸ್ಟ್ರಕ್ಚರ್, ಸಿಸ್ಟಮ್, ಪ್ರೊಸೆಸ್, ಕಂಡೀಷನಿಂಗ್ ಅಂಡ್ ರೂಲ್ಸ್. ನೀವು ಕರೆಕ್ಟ್ ಟ್ರ್ಯಾಕ್ ಅಲ್ಲಿ ಇದ್ದೀರಿ ಅಂತ ಹೇಳ್ತಿದ್ದಾರೆ. ಸೊ ನಿಮ್ಗೆ ನಿಮ್ಮ ಬೆನ್ನ ಹಿಂದೆ ನಿಮ್ಗೆ ಸಪೋರ್ಟ್ ಸಿಗ್ತಾ ಇದೆ, ನೀವು ಸಕ್ಸಸ್ ಕಡೆ ಹೋಗ್ತಿದ್ದೀರಿ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಕಮ್ಯುನಿಕೇಶನ್ ತುಂಬಾ ಕ್ಲಿಯರ್ ಆಗ್ಬೇಕು, ಎಲ್ಲವೂ ಕರೆಕ್ಟ್ ಆದ ಜಾಗದಲ್ಲೇ ಇದೆ ಅಂತ ಹೇಳ್ತಿದ್ದಾರೆ. ಚೇಂಜ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಒಂದು ಗುಡ್ ಥಿಂಗ್ಸ್ ನಿಮ್ಮ ಜೀವನದಲ್ಲಿ ಒಂದು ಭರವಸೆ ತರ್ತಾ ಇದೆ. ಸೊ ನೀವು ಹುಟ್ಟಿರೋದೇ ಒಂದು ದೊಡ್ಡ ಉದ್ದೇಶಕ್ಕೋಸ್ಕರ. ಸೊ ಅದನ್ನೇ ಒಂದು ಆಂಬಿಷನ್ಸ್ ಅಂದ್ರೆ ಅದೊಂದು ದೃಢ ಹೆಜ್ಜೆಯಿಂದ ನೀವು ಮುಂದೆ ಸಾಗ್ಬೇಕು, ದೇವರು ನನ್ನ ಜೊತೆ ಇದ್ದಾರೆ ಅಂತ ಹೇಳಿ ಮುಂದೆ ಸಾಗ್ಬೇಕು ಅಂತ ಹೇಳ್ತಿದ್ದಾರೆ ಇಲ್ಲಿ. ಸೊ ಆಗ ಎಲ್ಲ ನಿಮ್ಮ ಜೀವನದಲ್ಲಿ ಮಿರಾಕಲ್ ಆಗ್ತದೆ, ಚೇಂಜ್ ಬರ್ತದೆ ಅಂತ ಹೇಳ್ತಿದ್ದಾರೆ. ಒಂದು ಟ್ರುತ್ ಬರ್ತದೆ, ಜೀವನದ ಜಸ್ಟಿಸ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಸಪೋರ್ಟ್. ಸೊ ಇಲ್ಲಿ ನಿಮ್ಗೆ 333 ಏನಾದ್ರು ಕಾಣಿಸ್ತಾ ಇದ್ರೆ ನಿಮ್ಮನ್ನು ನೀವು ಫೋಕಸ್ ಮಾಡ್ಬೇಕು, ಅಂದ್ರೆ ಇನ್ವರ್ಡ್ ಫೋಕಸ್ ಅಂತ ಹೇಳ್ತಿದ್ದಾರೆ. ನಿಮ್ಮಲ್ಲಿ ಸ್ಕಿಲ್ಸ್ ಏನಿದೆ ಅದರ ಮೇಲೆ ನೀವು ವರ್ಕ್ ಮಾಡ್ಬೇಕು, ನಿಮ್ದು ಟ್ಯಾಲೆಂಟ್ ಏನಿದೆ ಅದನ್ನ ನೀವು ಹೊರಗಡೆ ತರಬೇಕು, ನಿಮ್ದು ಇಮ್ಯಾಜಿನೇಷನ್ ಏನಿದೆ ಅದನ್ನ ನೀವು ಯೂಸ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ನಿಮ್ಮನ್ನ ನೀವು ಬೂಸ್ಟ್ ಅಪ್ ಮಾಡ್ಕೊಳ್ಬೇಕು, ನಿಮ್ಮನ್ನ ನೀವು ಅಂದ್ರೆ ನಿಮ್ಗೆ ನೀವು ಗೌರವ ಕೊಡ್ಬೇಕು ಅಂತ ಹೇಳ್ತಿದ್ದಾರೆ ಇಲ್ಲಿ. ನಿಮ್ಮನ್ನ ನೀವು ತುಂಬಾ ಇಲ್ಲಿ ಹೀಲರ್ ವ್ಯವಹಾರದಿಂದ ನೋಡ್ತಿರ್ಬೋದು. ಸೊ ಅದೆಲ್ಲವನ್ನು ಬಿಟ್ಟು ನಿಮ್ಗೆ ನೀವು ರೆಸ್ಪೆಕ್ಟ್ ಕೊಡ್ಬೇಕು ಅಂತ ಹೇಳ್ತಿದ್ದಾರೆ ಇಲ್ಲಿ. ನಿಮ್ದು ಕ್ರಿಯೇಟಿವಿಟಿ ಏನಿದೆಯಾ ಗ್ರೋತ್ ಆಗ್ಬೇಕು ಅಂತ ಹೇಳ್ತಾರೆ, ಟ್ಯಾಲೆಂಟ್ಸ್ ಹೊರಗ್ ಬರ್ಬೇಕು, ಕಮ್ಯುನಿಟಿ ಜೊತೆ ನೀವು ಬೆರಿಬೇಕು ಅಂತ ಹೇಳ್ತಿದ್ದಾರೆ. ದ ಗಟ್ ಫೀಲಿಂಗ್. ನಿಮ್ಗೆ ಮನಸ್ಸೊಂದು ಅಂದ್ರೆ ಗಟ್ ಫೀಲಿಂಗ್ ಏನಾದ್ರು ಹೇಳ್ತಿರ್ಬೋದು, ನಾನೇನೋ ಒಳ್ಳೇದ್ ಮಾಡ್ಲಿಕ್ಕೆ ಬಂದಿದ್ದೇನೆ ಅಂತ ಹೇಳಿ. ಸೊ ನಿಮ್ಗೆ ಅದು ಹೇಳ್ಲಿಕ್ಕೆ ಆಗದಿರ್ಬೋದು, ಅದನ್ನ ನೀವು ಹೇಳ್ಬೇಕು ಅಂತ ಹೇಳ್ತಾರೆ. ನಿಮ್ಮ ಮಾತಿಗೆ ಬೆಲೆ ಇದೆ, ಸೊ ಎಲ್ಲವನ್ನು ಹೇಳಿ ಅಂತ ಹೇಳ್ತಿದ್ದಾರೆ. ಸೊ ಒಂದು ಕರ್ಮ ಇರ್ಬೋದು ನಿಮ್ಗೆ, ಬೇರೆಯವರಿಗೆ ನೀವು ಗೌರವ ಕೊಡ್ಬೇಕು ಅಂತ ಹೇಳ್ತಿದ್ದಾರೆ ಇಲ್ಲಿ. ಇಂಟ್ಯೂಷನ್ ನಿಮ್ದು ತುಂಬಾನೇ ಸ್ಟ್ರಾಂಗ್ ಇದೆ. ಸೊ ಬೇರೆಯವರಿಗೆ ನೀವು ಗೌರವ ಕೊಡ್ಬೇಕು, ಅವರಿಗೆ ವ್ಯಾಲ್ಯೂ ಕೊಡ್ಬೇಕು ಅಂತ ಹೇಳ್ತಿದ್ದಾರೆ. ಇಲ್ಲಿ ಬಾಡಿ ಮತ್ತೆ ಸೋಲು ಬ್ಯಾಲೆನ್ಸ್ ಗೆ ಬರ್ಬೇಕು ಅಂತ ಹೇಳ್ತಿದ್ದಾರೆ. ಅಂದ್ರೆ ಒಂದು 3D ಲೆವೆಲ್ ಅಲ್ಲಿ ಇರ್ಬೋದು, ಒಂದು 5D ಲೆವೆಲ್ ಅಲ್ಲಿ ಇರ್ಬೋದು. ಸೊ ಎರಡನ್ನು ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ತಿದ್ದಾರೆ. ಫ್ರಸ್ಟ್ರೇಟೆಡ್ ನಿಮ್ಗೆ ಇದೊಂಥರ, ಈಗ ನಿಮ್ಗೆ ತುಂಬಾ ಫ್ರಸ್ಟ್ರೇಷನ್ ಅಲ್ಲಿ ಇರ್ಬೋದು, ಟೆನ್ಷನ್ ಅಲ್ಲಿ ಇರ್ಬೋದು. ಸೊ ನಿಮ್ಗೆ ಹಾರ್ಟ್ ಬ್ರೋಕನ್ ಅಂತ ಫೀಲ್ ಆಗ್ತಿರ್ಬೋದು, ಆದ್ರೆ ಆತರ ಫೀಲ್ ಮಾಡ್ಕೊಳ್ಬೇಡಿ. ಇದೆಲ್ಲ ನಿಮ್ದು ಜೀವನದಲ್ಲಿ ಕಾರ್ಮಿಕ್ ರಿಲೀಸ್ ಅಂತ ಹೇಳ್ತಿದ್ದಾರೆ. 3 ನಂಬರ್ ತುಂಬಾ ಇಂಪಾರ್ಟೆಂಟ್ ಇರ್ಬೋದು ನಿಮ್ಗೆ. ಅವೇಕನಿಂಗ್ ಆಗ್ತಾ ಇದೆ ಅಂತ ಹೇಳ್ತೇನೆ. ಯು ಆರ್ ದ ಲೈಟ್ ವರ್ಕರ್. ಸೊ ಇಲ್ಲಿ ನೀವು ಬೇರೆಯವರಿಗೆ ಲೈಟ್ ವರ್ಕರ್ ಅಲ್ಲ, ನೀವು ಫಸ್ಟ್ ನಿಮ್ಗೆ ನೀವು ಲೈಟ್ ವರ್ಕರ್ ಆಗ್ಬೇಕು. ನಿಮ್ಮ ಆತ್ಮವನ್ನು ನೀವು ಫಸ್ಟ್ ಬೆಳಗ್ಬೇಕು ಅಂತ ಹೇಳ್ತಿದ್ದಾರೆ. ಲೈಟ್ ವರ್ಕರ್ ಅಂದ್ರೆ ಬೇರೆಯವರಿಗೆ ನೀವು ಬೆಳಕು ತೋರಿಸುವವರು. ಇಲ್ಲಿ ಫಸ್ಟ್ ನಿಮ್ಮನ್ನ ನೀವು ಕತ್ತಲಿಂದ ಹೊರಗೆ ಬರ್ಬೇಕು, ನಿಮ್ಮ ಆತ್ಮವನ್ನು ನೀವು ಬೆಳಗ್ಬೇಕು, ನಂತರ ನೀವು ಬೇರೆ ಆತ್ಮವನ್ನು ಬೆಳಗ್ಬೇಕು ಅಂತ ಹೇಳ್ತಾರೆ. ಹೇಗೆ ಒಂದು ಕ್ಯಾಂಡಲ್ ಫಸ್ಟ್ ತನ್ನನ್ನು ತಾನು ಬೆಳಗ್ತದೆ, ಆಮೇಲೆ ಸುತ್ತಮುತ್ತಲಿರೋ ಕತ್ತಲನ್ನು ಹೋಗಲಾಡಿಸ್ತದೆ, ಹಾಗೆ ನಿಮ್ಮನ್ನು ನೀವು ಬೆಳಗ್ಬೇಕು ಅಂತ ಹೇಳ್ತಿದ್ದಾರೆ ಇಲ್ಲಿ. ಇನ್ವೈಟ್ ಯುವರ್ ಟ್ವಿನ್ ಫ್ಲೇಮ್. ಇದು ಮ್ಯಾಸ್ಕುಲೈನ್ ಇರ್ಬೋದು. 1221. ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ, ಪ್ರೆಸೆಂಟ್ ಮೊಮೆಂಟ್ ಅಲ್ಲಿ ನಿಮ್ ಜೀವನದಲ್ಲಿ ಒಂದು ಎಂಡ್ ಆಗ್ತಾ ಇದೆ ಅಂತ ಹೇಳಿ. ಈಗ ನೀವು ಎಲ್ಲರ ಮುಂದೆ ನಗುಮುಖ ಹಾಕೊಂಡಿರ್ಬೋದು, ಆದ್ರೆ ಮನಸ್ಸಲ್ಲಿ ನಿಮ್ಗೆ ದುಃಖ ಇದೆ. ಸೊ ಅದರಿಂದ ಹೊರಗೆ ಬರ್ಬೇಕು ಅಂತ ಹೇಳ್ತಿದ್ದಾರೆ. ನಿಮ್ಗೆ 1221 ಕಾಣಿಸ್ತಿರ್ಬೋದು. ಸೊ ಈ ಕನೆಕ್ಷನ್ ಮೇಲೆ ನೀವು ವರ್ಕ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ನೀವು ತುಂಬಾ ಕ್ಲೋಸ್ ಆಗ್ತಾ ಇದ್ದೀರಿ ನಿಮ್ಮ ಟ್ವಿನ್ ಫ್ಲೇಮ್ ಗೆ. ಸೊ ನಿಮ್ಮ ಟ್ವಿನ್ ಫ್ಲೇಮ್ ಅನ್ನು ಇನ್ವೈಟ್ ಮಾಡಿ ಅಂತ ಹೇಳ್ತಿದ್ದಾರೆ.
ಅಂದ್ರೆ ನೀವು ನಿಮ್ಮ ಟ್ವಿನ್ ಫ್ಲೇಮ್ ಅನ್ನು ಮಾತಾಡಿಸುದಿರ್ಬೋದು, ಅವ್ರ ಜೊತೆ ಮ್ಯಾರೇಜ್ ಆಗುದಿರ್ಬೋದು, ಏನ್ ಬೇಕಾದ್ರೂ ಇದ್ದಿರ್ಬೋದು. ಸೊ ನೀವು ನಿಮ್ಮ ಟ್ವಿನ್ ಫ್ಲೇಮ್ ಜೊತೆ ಮಾತಾಡ್ಬೇಕು, ಆಕ್ಷನ್ ತಗೊಳ್ಬೇಕು ಅಂತ ಹೇಳ್ತಿದ್ದಾರೆ. ಸೊ ಇದರಿಂದ ಒಂದು ಬದಲಾವಣೆ ಬರ್ತದೆ ಅಂತ ಹೇಳ್ತಿದ್ದಾರೆ. ಸ್ಟೆಪ್ ಇನ್ ಟು ಯುವರ್ ಆಕ್ಷನ್ ಟು ಕ್ರಿಯೇಟ್ ಚೇಂಜ್. ಸೊ ನೀವು ಟ್ವಿನ್ ಫ್ಲೇಮ್ ಜೊತೆ ಮಾತಾಡಿ, ನಿಮ್ದು ಸೋಲ್ ಪರ್ಪಸ್ ಇರ್ಬೋದು, ಯಾವ್ದಾದ್ರೂ ಇರ್ಬೋದು, ಮಾತಾಡೋದ್ರಿಂದ ಒಂದು ಬದಲಾವಣೆ ಖಂಡಿತ ಬರ್ತದ ಅಂತ ಹೇಳ್ತಿದ್ದಾರೆ. ಸೊ ಇದು ಟ್ವಿನ್ ಫ್ಲೇಮ್ ರೀಡಿಂಗ್. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು.